ಹಾಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್. ನಾನಂದರೆ ಇಷ್ಟ ಇಲ್ಲ ಎಂದು ಹೇಳುತ್ತಾ ನನ್ನ ಜೊತೆ ಪ್ರತಿ ರಾತ್ರಿ ವೇದ ಪ್ಲೀಸ್ ರೀ ನನ್ನನ್ನು ಬಿಟ್ಟು ಬಿಡಿ, ನಿಮಗೆ ಕೈ ಮುಗಿತೀನಿ ಅಂತ ಬೇಡಿಕೊಳ್ಳುತ್ತಾ ಸುಸ್ತಾಗಿ ಕೇಳುತ್ತಾಳೆ. ಮೌನೀಶ್ ಅವಳ ಕೆನ್ನೆಗಳಿಗೆ ಒಡೆಯುತ್ತಾ ಬೇಡ ಅಂದರೂ ನನ್ನ ಜೀವನದೊಳಕ್ಕೆ ಬಂದೆ ಅಲ್ವಾ, ಇದಕ್ಕೋಸ್ಕರನೇ ಅಲ್ವಾ ಬಂದಿದ್ದು ಅಂತ ಪೈಶಾಚಿಕವಾಗಿ ಆಕೆಯನ್ನು ಇಂಚಿಂಚು ಅನುಭವಿಸುತ್ತಾ ನರಕವನ್ನು ಆಕೆಗೆ ಪರಿಚಯಿಸುತ್ತಾ ಸಂತೋಷದ ತೀರದಲ್ಲಿ ತೇಲುತ್ತಿದ್ದಾನೆ ಮೌನೀಶ್. ವೇದ ನೋವನ್ನು ಸಹಿಸಲಾರದೆ ನಾನು ನಿಮ್ಮ ಜೀವನದೊಳಕ್ಕೆ ಬಂದಿದ್ದು ಇದಕ್ಕಾಗಿ ಅಲ್ಲ, ನಿಮ್ಮಿಂದ ಸ್ವಲ್ಪ ಪ್ರೀತಿಗೋಸ್ಕರ. ಅದು ಈ ಜನ್ಮದಲ್ಲಿ ನನಗೆ ಸಿಗುವುದಿಲ್ಲ ಅಂತ ಗೊತ್ತು. ಹೀಗೆ ನನ್ನನ್ನು ನೋಯಿಸುವ ಬದಲು ನನಗೆ ಡೈವರ್ಸ್ ಕೊಟ್ಟು ಕಳುಹಿಸಿಬಿಡಿ, ನಿಮಗೆ ಕೈ ಮುಗಿತೀನಿ ಅಂತ ತುಂಬ ಬೇಡಿಕೊಳ್ಳುತ್ತಾಳೆ. ಮೌನೀಶ್, ನನ್ನ ಜೀವನವನ್ನು ನಾಶ ಮಾಡಿದ ನಿನ್ನನ್ನು ಹಾಗೆ ಹೇಗೆ ಬಿಟ್ಬಿಡ್ತೀನಿ ಕಣೆ, ನಿನ್ನಷ್ಟಕ್ಕೆ ನೀನು ನನ್ನ ಜೀವನವನ್ನು ನಾಶ ಮಾಡಿದೆ ಅಲ್ವಾ, ಅದನ್ನು ಸರಿ ಮಾಡು, ಆಗ ನಿನಗೆ ಡೈವರ್ಸ್ ಕೊಡ್ತೀನಿ. ಆದರೂ ಏನೋ ದೊಡ್ಡ ಸುಂದರಿಯಾದವಳಂತೆ, ನನ್ನಂತಹವನು ನಿನ್ನನ್ನು ಮುಟ್ಟುವುದೇ ಗ್ರೇಟ್. ಹೀಗೆ ನಿನಗೆ ಸುಖವನ್ನು ಕೊಡುತ್ತಾ ನಿನಗೆ ಗಂಡನಾಗಿ ಇದ್ದರೆ ನಿನಗೆ ನರಕದಂತೆ ಇದೆಯಾ ಎನ್ನುತ್ತಾ ಅಸಹನೆಯಿಂದ ತನ್ನ ಕೆಲಸ ಮುಗಿಸಿಕೊಂಡು ಹೊರಟು ಹೋದನು. ವೇದ ತನ್ನ ಕಣ್ಣೀರಿಗೆ ಸ್ವಾತಂತ್ರ್ಯ ಕೊಟ್ಟಳು. ಮೌನೀಶ್ ಪ್ರತಿದಿನ ಮಾತುಗಳಿಂದ ಕೈಗಳಿಂದ ಆಕೆಗೆ ಕೊಡುತ್ತಿರುವ ಚಿತ್ರಹಿಂಸೆಗಳಿಗೆ ಸ್ವಾಭಿಮಾನವಿದ್ದ ವೇದಾಗೆ ಅದನ್ನು ಸಹಿಸಲಾಗುತ್ತಿಲ್ಲ. ಮೌನೀಶ್ ಪ್ರೀತಿಸಿದ ಪವಿತ್ರಾಳನ್ನು ಅವನಿಂದ ಬೇರ್ಪಡಿಸಿ ತಾನು ಮದುವೆಯಾದಂತೆ ಮಾತನಾಡುತ್ತಿದ್ದಾನೆ. ಅವರಿಬ್ಬರು ಒಬ್ಬರನ್ನೊಬ್ಬರು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿಕೊಳ್ಳುತ್ತಿದ್ದರು ಅಂತ ವೇದಾಗೆ ಗೊತ್ತು. ಪವಿತ್ರ ನೋಡೋಕೆ ತುಂಬ ಸುಂದರವಾಗಿರ್ತಾಳೆ, ಮೌನೀಶ್ ಸಹ ತುಂಬ ಸುಂದರವಾಗಿರ್ತಾನೆ. ಇಬ್ಬರೂ ಪರಸ್ಪರ ಮನಸ್ಸುಗಳನ್ನು ಹಂಚಿಕೊಂಡಿದ್ದರು. ವೇದ ಪವಿತ್ರ ಇಬ್ಬರೂ ಒಂದೇ ರೂಮಿನಲ್ಲಿ ಇರುತ್ತಾ ಓದಿಕೊಳ್ಳುತ್ತಿರುತ್ತಾರೆ. ವೇದ ಯಾವತ್ತೂ ಪ್ರೀತಿ ಪ್ರೇಮ ತಂಟೆಗೆ ಹೋಗಬೇಕು ಅಂತ ಅಂದುಕೊಳ್ಳಲಿಲ್ಲ. ಅವಳು ನೋಡುವುದಕ್ಕೆ ಅಷ್ಟೊಂದು ಕೆಟ್ಟದಾಗಿ ಏನೂ ಇಲ್ಲ, ಸಾಂಪ್ರದಾಯವಾಗಿ ತಕ್ಕಷ್ಟು ಮಟ್ಟಿಗೆ ಸುಂದರವಾಗಿ ಇದ್ದಾಳೆ. ಪವಿತ್ರ ತುಂಬ ಬೆಳ್ಳಗೆ ಇರ್ತಾಳೆ. ಮೌನೀಶ್ ಪವಿತ್ರಗೆ ಪ್ರಪೋಸ್ ಮಾಡಿದನು. ಆಕೆ ಓಕೆ ಹೇಳಿದಳು. ಅಲ್ಲಿಯವರೆಗೆ ಎಲ್ಲವೂ ಚೆನ್ನಾಗಿದೆ. ತಾನು ಅವರಿಗೆ ಅವರ ಪ್ರೀತಿಗೆ ಏನು ಮಾಡಿದೆ ಅಂತ ಯೋಚಿಸುತ್ತಿದ್ದಾಳೆ. ಮೌನೀಶ್ ಒಂದು ದಿನ ಪವಿತ್ರ ರೂಮಿಗೆ ಬರಲು ಹೇಳಿದ್ರೆ ಬಂದನು. ವೇದ ಏನೋ ಕೆಲಸ ಮಾಡುತ್ತಿದ್ದರೆ ಮೌನೀಶ್ ಹಿಂದಿನಿಂದ ವೇದಾಳನ್ನು ಪವಿತ್ರ ಅಂದುಕೊಂಡು ಗಟ್ಟಿಯಾಗಿ ಹಗ್ ಮಾಡಿಕೊಂಡು, ಏನು ಬಂಗಾರ, ಮದುವೆಗೆ ಮುಂಚೆ ನಾವು ಕಮಿಟ್ ಆಗೋಣ್ವಾ, ಅದಕ್ಕೆ ನನ್ನನ್ನು ಕರೆದ ಅಂತ ತುಂಟತನದಿಂದ ಕೇಳುತ್ತಾ ಅವಳ ಕುತ್ತಿಗೆಯ ಮೇಲೆ ಬರೆಯುತ್ತಿದ್ದಾನೆ. ವೇದಾಗೆ ಇದು ಫಸ್ಟ್ ಪುರುಷನ ಸ್ಪರ್ಶ. ಮೌನೀಶ್ ಅವಳನ್ನು ಮುಟ್ಟಿದಾಗ ಅವಳಿಗೆ ಏನೋ ಅನ್ನಿಸಿತು. ಅವಳು ಯಾವುದೋ ಫೀಲ್ನಲ್ಲಿ ಇದ್ದಾಳೆ. ಮೌನೀಶ್ ಏನು ಹೇಳುತ್ತಿದ್ದಾನೆಂದು ಅವಳಿಗೆ ಅಷ್ಟೊಂದು ಅರ್ಥವಾಗಲಿಲ್ಲ. ಅಷ್ಟರಲ್ಲಿ ಪವಿತ್ರ ಬಂದಳು. ಮೌನೀಶ್ ಅಂತ ಪವಿತ್ರ ಜೋರಾಗಿ ಕೂಗಿದರೆ ಆಗ ಅವನು ವೇದಾಳನ್ನು ನೋಡಿ ಅವಳ ಕೆನ್ನೆಗೆ ಜೋರಾಗಿ ಒಂದು ಬಾರಿಸಿ, ನನ್ನ ಪವಿತ್ರ ಡ್ರೆಸ್ ನೀನ್ಯಾಕೆ ಹಾಕ್ಕೊಂಡೆ ಎಂದ. ಮೌನೀಶ್ ತನ್ನನ್ನು ಒಡೆದಿದ್ದಕ್ಕೆ ವೇದ ಕೋಪದಿಂದ ಏನೋ ಹೇಳುತ್ತಿದ್ದರೆ ಪವಿತ್ರ ಹಿಂದಿನಿಂದ ರಿಕ್ವೆಸ್ಟ್ ಮಾಡಿದಳು. ವೇದ ಮೌನವಾಗಿ ಅಲ್ಲಿಂದ ಹೊರಟು ಹೋದಳು. ಆ ಡ್ರೆಸ್ ವೇದಾಳಿದೆ, ಪವಿತ್ರನೇ ಬೇಕು ಅಂತ ಹಾಕಿಕೊಂಡಿದ್ದಳು. ಪವಿತ್ರ ಹಾಕಿಕೊಂಡಾಗ ಮೌನೀಶ್ ಅದನ್ನು ನೋಡಿದ. ಆ ಡ್ರೆಸ್ನಲ್ಲಿದ್ದ ವೇದಾಳನ್ನು ಪವಿತ್ರ ಅಂದುಕೊಂಡು ಹಗ್ ಮಾಡಿಕೊಂಡನು. ಮೌನೀಶ್ ಅಂದ ಮಾತುಗಳಿಗೆ ವೇದ ಹೇಳುತ್ತಿದ್ದರೆ ಪವಿತ್ರ ಹೇಳ್ಬೇಡ ಪ್ಲೀಸ್ ಎಂದಳು. ಅದಕ್ಕೆ ವೇದ ಮೌನವಾಗಿ ಹೊರಟು ಹೋದಳು. ಮೌನೀಶ್ ಪವಿತ್ರಳನ್ನು ಅಪ್ಪಿಕೊಳ್ಳುತ್ತಾ, ನಿನ್ನ ಬಟ್ಟೆಗಳು ಆಕೆಗೆ ಯಾಕೆ ಕೊಡ್ತೀಯಾ, ನಿನಗೆ ಇಷ್ಟವಿಲ್ಲದಿದ್ದರೆ ಬೇರೆಯವರಿಗೆ ಕೊಡು, ಯಾಕೋ ನನಗೆ ವೇದ ಇಷ್ಟವಾಗುತ್ತಿಲ್ಲ. ಆಗಲೇ ನಾನು ಆಕೆಯನ್ನು ಅಪ್ಪಿಕೊಂಡಾಗ ಆಕೆ ತಕ್ಷಣ ನನ್ನನ್ನು ದೂರ ತಳ್ಳಿದಿದ್ರೆ ಇಷ್ಟೆಲ್ಲ ಯಾಕೆ ಆಗ್ತಿತ್ತು ಎಂದನು ಅಸಹನೆಯಿಂದ. ಪವಿತ್ರ ಮನಸ್ಸಿನಲ್ಲಿ, ಅವಳು ಮೊದಲ ನೋಟದಲ್ಲೇ ನಿನ್ನನ್ನು ಮನಪೂರ್ವಕವಾಗಿ ಪ್ರೀತಿಸಿದಳು. ನೀನು ನನಗೆ ಪ್ರಪೋಸ್ ಮಾಡಿದೆ ಅಂತ ಅವಳು ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲೇ ಸಮಾಧಿ ಮಾಡಿದಳು. ಮನಸ್ಸಿನಲ್ಲಿರುವ ವ್ಯಕ್ತಿ ತನ್ನನ್ನು ಹಾಗೆ ಟಚ್ ಮಾಡಿದ್ರೆ ಯಾವ ಹುಡುಗಿಯಾದರೂ ಹಾಗೆಯೇ ಇರ್ತಾಳೆ ಅಂತ ಅಂದುಕೊಂಡು ಮೌನೀಶ್ನನ್ನು ಕೂಲ್ ಮಾಡಿ ಆ ದಿನ ಅವನನ್ನು ಕಳುಹಿಸಿದಳು. ಒಂದು ದಿನ ಮೌನೀಶ್ ಪವಿತ್ರಳನ್ನು ಸಿನಿಮಾಗೆ ಹೋಗೋಣ ಬಾ ಅಂತ ಕರೆದನು. ಪವಿತ್ರ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ಅಂತ ಹೇಳಿದ್ರು, ಕೇಳದೆ ಬರ್ತೀಯಾ ಇಲ್ವಾ ಅಂತ ಹಠ ಮಾಡಿದ್ದರಿಂದ ಪವಿತ್ರ ವೇದಾಳನ್ನು ಕರೆದುಕೊಂಡು ಹೋದಳು. ವೇದ ನಾನು ಸಿನಿಮಾಗೆ ಬರುವುದಿಲ್ಲ ಕಣೆ ಅಂತ ಎಷ್ಟು ಹೇಳಿದ್ರೂ ಬಲವಂತ ಮಾಡಿ ಪಾಪ ಆಕೆಯನ್ನು ಕರೆದುಕೊಂಡು ಹೋದಳು. ಮೌನೀಶ್ ವೇದಾಳನ್ನು ನೋಡುತ್ತಾ ಕೋಪದಿಂದ, ಈಕೆಯನ್ನು ಯಾಕೆ ಕರೆದುಕೊಂಡು ಬಂದೆ ಎಂದನು. ಪವಿತ್ರಾಗೆ ಬೇರೆ ಕೆಲಸವಿತ್ತು, ಮೌನೀಶ್ಗೆ ಕೋಪ ಜಾಸ್ತಿ. ಅದಕ್ಕೆ ಮೌನೀಶ್ನ ಕೋಪಕ್ಕೆ ಬಲಿಯಾಗದೆ
ಪವಿತ್ರ ಬುದ್ಧಿವಂತಿಕೆಯಿಂದ ವೇದಾಳನ್ನು ಕರೆತಂದಿದ್ದಳು. ಪವಿತ್ರ ಮೌನಿಷ್ಗೆ ಅವಳೇನು ಸಿನಿಮಾದಲ್ಲಿ ಇರುವುದಿಲ್ಲ, ಅವಳಿಗೆ ಬೇರೆ ಕೆಲಸವಿದೆ, ಇನ್ನೂ ಅರ್ಧ ಗಂಟೆ ಹೊರಗೆ ವೆಯ್ಟ್ ಮಾಡಲಾಗದೆ ಬರ್ತಿದ್ದಾಳೆ ಅಂತ ಮೌನಿಷ್ನನ್ನು ಕೂಲ್ ಮಾಡಿ ಎಲ್ಲರೂ ಸಿನಿಮಾ ಹಾಲ್ಗೆ ಹೋದರು. ಸಿನಿಮಾ ಸ್ಟಾರ್ಟ್ ಆಯಿತು. ಲೈಟ್ಸ್ ಎಲ್ಲ ಆಫ್ ಮಾಡಿದ್ರು. ಪವಿತ್ರ ಮೊಬೈಲ್ಗೆ ಮೆಸೇಜ್ಗಳ ಮೇಲೆ ಮೆಸೇಜ್ಗಳು ಬರುತ್ತಿದ್ದರೆ ಪವಿತ್ರ ವೇದಾಳನ್ನು, ನನ್ನ ಸೀಟಿನಲ್ಲಿ ಕುಳಿತುಕೊಳ್ಳೆ, ಬಾತ್ರೂಮ್ಗೆ ಹೋಗಿ ಬರ್ತೀನಿ, ಈ ಮೌನಿಷ್ ವಾಶ್ರೂಮ್ಗೆ ಹೋದರೂ ಅವನು ನನ್ನ ಹಿಂದೆಯೇ ಬರ್ತಾನೆ ಪ್ಲೀಸ್ ಅಂತ ರಿಕ್ವೆಸ್ಟ್ ಮಾಡಿದ್ರೆ, ವೇದ ನಿನಗೆ ಪ್ಲೀಸೇ? ಮೌನಿಷ್ಗೆ ತುಂಬ ಕೋಪ. ನಂತರ ಆತನ ಪಕ್ಕದಲ್ಲಿ ನಾನು ಕುಳಿತಿದ್ದೇನೆ ಅಂತ ಗೊತ್ತಾದರೆ ಸುಮ್ಮನಿರುವುದಿಲ್ಲ ಅಂತ ಎಷ್ಟು ಹೇಳಿದರೂ ಪವಿತ್ರ, ಈಗ ನಾನು ವಾಶ್ರೂಮ್ಗೆ ಹೋದರೆ ಅವನು ನನ್ನ ಹಿಂದೆ ಬಂದು ಅಲ್ಲಿ ರೊಮ್ಯಾನ್ಸ್ ಸ್ಟಾರ್ಟ್ ಮಾಡ್ತಾನೆ ಪ್ಲೀಸ್. ಆ ಸಿನಿಮಾ ನೋಡುತ್ತಾ ಅವನು ಫುಲ್ ಮೂಡ್ನಲ್ಲಿ ಇದ್ದಾನೆ. ಈಗ ನಾನು ಹೊರಗೆ ಹೋದರೆ ಅವನು ಖಂಡಿತವಾಗಿಯೂ ನನ್ನ ಹಿಂದೆ ಬರ್ತಾನೆ ಪ್ಲೀಸ್, 5 ಮಿನಿಟ್ಸ್ನಲ್ಲಿ ಬರ್ತೀನಿ ಪ್ಲೀಸ್ ಅಂತ ಸಿನಿಮಾದಲ್ಲಿ ಒಳ್ಳೆ ಸೀನ್ ಬರುತ್ತಿರುವಾಗ ಮೌನಿಷ್ಗೆ ತಿಳಿಯದಂತೆ ಅವರಿಬ್ಬರು ಸೀಟು ಬದಲಾಯಿಸಿದರು. ಪವಿತ್ರ ಅಲ್ಲಿಂದ ಹೊರಟು ಹೋದಳು. ಪವಿತ್ರ ಫಸ್ಟ್ ಮೌನಿಷ್ ಪ್ರಪೋಸ್ ಮಾಡ್ದ ಅಂತ ಓಕೆ ಮಾಡಿದ್ಲು. ನಂತರ ಅದಕ್ಕಿಂತಲೂ ಬೆಸ್ಟ್ ಆಫರ್ ಬಂದಿತು. ಮೌನಿಷ್ಗೆ ಮೋಸ ಮಾಡಿದ್ರೆ ಕೋಪ ಜಾಸ್ತಿ. ಅದಕ್ಕೆ ಮೌನಿಷ್ನನ್ನು ಪ್ಲಾನ್ ಮಾಡಿ ತೊಲಗಿಸಿಕೊಳ್ಳಬೇಕು ಅಂತ ವೇದಾಳನ್ನು ಕೆಲವು ದಿನಗಳಿಂದ ಬಲಿಪಶು ಮಾಡುತ್ತಿದ್ದಾಳೆ. ಪವಿತ್ರ ಉದ್ದೇಶಪೂರ್ವಕವಾಗಿಯೇ ವೇದ ಬಟ್ಟೆಗಳನ್ನು ಹಾಕಿಕೊಳ್ಳುವುದು, ವೇದಾಗೆ ಮೌನಿಷ್ ಅಂದ್ರೆ ಪ್ರಾಣ ಅನ್ನುವ ಥರ ಮೌನಿಷ್ಗೆ ಹೇಳಿಕೊಂಡು ಬರ್ತಿದ್ದಾಳೆ. ವೇದ ಮೌನಿಷ್ನನ್ನು ಇಷ್ಟಪಟ್ಟ ಮಾತು ವಾಸ್ತವ. ಆದರೆ ಅವನ ಸೌಂದರ್ಯ, ಆ ಅಹಂಕಾರ, ಆ ಕೋಪ ಎಲ್ಲವನ್ನೂ ನೋಡಿ ಯಾವತ್ತೂ ಅವನಿಗೆ ಪ್ರಪೋಸ್ ಮಾಡಬೇಕು ಅಂತಾನೂ ಸಹ ಅಂದುಕೊಳ್ಳಲಿಲ್ಲ. ಮೌನಿಷ್ ಇಷ್ಟದಿಂದ ಪವಿತ್ರಾಗೆ ಪ್ರಪೋಸ್ ಮಾಡಿದ್ದರಿಂದ ವೇದ ತನ್ನ ಪ್ರೀತಿಯನ್ನು ಮನಸ್ಸಿನಲ್ಲಿಯೇ ಸಮಾಧಿ ಮಾಡಿಬಿಟ್ಟಳು. ಸಿಗದೇ ಇರುವುದಕ್ಕೋಸ್ಕರ ವೇದ ಯಾವತ್ತೂ ಆಸೆ ಪಡುತ್ತಿರಲಿಲ್ಲ. ವೇದ ತನಗೆ ತಿಳಿಯದೆ ಪವಿತ್ರ ಪ್ಲಾನ್ನಲ್ಲಿ ಸಿಕ್ಕಾಕೊಳ್ಳುತ್ತಿದ್ದಾಳೆ. ಮೌನಿಷ್ ಸಿನಿಮಾದಲ್ಲಿ ಮಗ್ನನಾಗಿ ರೊಮ್ಯಾನ್ಸ್ ಸೀನ್ನಿಂದ ದೇಹದಲ್ಲಿ ಕಂಪನಗಳು ಶುರುವಾದರೆ ತನ್ನ ಪಕ್ಕದಲ್ಲಿ ಯಾರು ಇದ್ದಾರೆ ಎಂದು ನೋಡದೆ ಗಟ್ಟಿಯಾಗಿ ಕಿಸ್ ಮಾಡಿದನು. ವೇದಾಗೂ ಮೊದಲ ಮುದ್ದೆ, ಮೌನಿಷ್ಗೆ ಕೂಡ ಮೊದಲ ಮುದ್ದೆ. ಹಾಗೆ ಅವರ ಮುದ್ದು ಎಷ್ಟು ಹೊತ್ತು ಮುಂದುವರಿಯಿತೋ ಗೊತ್ತಿಲ್ಲ. ವೇದ ಅವನನ್ನು ತಳ್ಳೋಣ ಅಂದ್ರೆ ಪವಿತ್ರ ಹೋಗಿ ತುಂಬ ಹೊತ್ತಾಯಿತು, ಇನ್ನೂ ಬಂದಿಲ್ಲ. ತಾನು ಹೀಗೆ ಹೊರಬಿದ್ದರೆ ಪವಿತ್ರಾಗೆ ಏನು ಪ್ರಾಬ್ಲಮ್ ಇದೆಯೋ ಅಂತ ಮೌನವಾಗಿ ಇದ್ದು ಬಿಟ್ಟಳು. ಮೌನಿಷ್ ಬಯಸಿದಷ್ಟೊತ್ತು ಅವಳನ್ನು ಕಿಸ್ ಮಾಡಿ ಸೈಲೆಂಟಾಗಿ ಸಿನಿಮಾ ನೋಡಿದನು. ಪಾಪ ವೇದಾಗೆ ಆ ಸಿನಿಮಾದ ಒಂದು ಸೀನ್ ಸಹ ತಲೆಗೆ ಹೋಗಲಿಲ್ಲ. ನಂತರ ಪವಿತ್ರ ಬಂದಳು. ಎಲ್ಲರೂ ಒಟ್ಟಿಗೆ ಮೌನವಾಗಿ ಮನೆಗೆ ಬಂದರು. ಆ ದಿನದಿಂದ ವೇದ ತುಂಬ ಮೌನವಾಗಿದ್ದಳು. ಪವಿತ್ರ ಎಷ್ಟು ಕೇಳಿದರೂ ಹೇಳುತ್ತಿಲ್ಲ. ಪವಿತ್ರಾನೇ, ಮೌನಿಷ್ ನಿನ್ನನ್ನು ಸಿನಿಮಾ ಹಾಲ್ನಲ್ಲಿ ಕಿಸ್ ಮಾಡಿದ್ನು ಅಲ್ವಾ ಎಂದು ಕೇಳಿದಳು. ವೇದ, ನಿನಗೆ ಹೇಗೆ ಗೊತ್ತು ಅಂದರೆ, ಮೌನಿಷ್ ಬಗ್ಗೆ ನನಗೆ ಚೆನ್ನಾಗಿ ಗೊತ್ತು. ಮೌನಿಷ್ ಇಲ್ಲಿಯ ತನಕ ನನಗೆ ಕಿಸ್ ಮಾಡಿಲ್ಲ, ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸುತ್ತಿದ್ದ ಎಂದು ಪವಿತ್ರಾಗೆ ವೇದ ಏನೋ ಅನ್ಯಾಯ ಮಾಡಿದಂತೆ ಪವಿತ್ರ ಅಂದಿನಿಂದ ವೇದಾಳಿಂದ ದೂರ ಉಳಿಯಲು ಪ್ರಾರಂಭಿಸಿದಳು. ವೇದ, ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದವನು ಆತನಿಗೆ ತಿಳಿಯದೆ ನನಗೆ ಚುಂಬಿಸಿದರೆ ಪವಿತ್ರ ಅದನ್ನು ಸುಲಭವಾಗಿ ತೆಗೆದುಕೊಳ್ಳಲಾರದೆ ಹೋಗುತ್ತಿದ್ದಾಳೆ ಅಂತ ಅಂದುಕೊಂಡು ಸೈಲೆಂಟಾಗಿ ಇದ್ದಾಳೆ. ಪವಿತ್ರ ಬುದ್ಧಿವಂತಿಕೆಯಿಂದ ಮೌನಿಷ್ನಿಂದ ತಪ್ಪಿಸಿಕೊಳ್ಳಲು ವೇದಾಳನ್ನು ಸಿಕ್ಕಾಕ್ಸಿದಳು. ಈಗ ಇನ್ನೂ ಭಯಾನಕವಾಗಿ ಪವಿತ್ರ ನಾಳೆ ಮೌನಿಷ್ನನ್ನು ಬಿಟ್ಟು ಹೋದಳು ಅಂತ ಅಲ್ಲದೆ ವೇದ ಮಾಡಿದ್ದನ್ನು ಸಹಿಸಲಾಗದೆ ಹೊರಟು ಹೋದಳು ಅನ್ನುವ ಥರ ಕ್ರಿಯೇಟ್ ಮಾಡುವುದಕ್ಕೆ ವೇದ, ಪವಿತ್ರ, ಮೌನಿಷ್ 3 ಜನ ಜೊತೆಯಲ್ಲಿ ಇದ್ದಾಗ ಬೇರೆಯವರ ಕೈಯಲ್ಲಿ ಫೋಟೋ ತೆಗೆಸಿ ಆಕೆ ಇಲ್ಲದೆ ಅವರಿಬ್ಬರ ಫೋಟೋಗಳನ್ನು ಸೇರಿಸಿ ಆ ಫೋಟೋಗಳೊಂದಿಗೆ ತಾನು ಅರೇಂಜ್ ಮಾಡಿದ ಫ್ರೆಂಡ್ಸನ್ನು ವೇದ ಮೌನಿಷ್ರ ಫ್ರೆಂಡ್ಸ್ ಥರ ಅವರುಗಳ ಮನೆಗೆ ಕಳುಹಿಸಿದಳು. ಅವರು ವೇದ ಮೌನಿಷ್ರ ಮನೆಗಳಿಗೆ ಹೋಗಿ ಪವಿತ್ರ ಕ್ರಿಯೇಟ್ ಮಾಡಿಸಿದ ಫೋಟೋಗಳನ್ನು ತೋರಿಸಿ, ನಾವು ಅವರ ಫ್ರೆಂಡ್ಸ್, ಅವರಿಬ್ಬರು ಪ್ರೀತಿಸಿಕೊಳ್ಳುತ್ತಿದ್ದಾರೆ, ಹಿರಿಯರಾಗಿ ನೀವು ಅವರ ಪ್ರೀತಿಯನ್ನು ಅಕ್ಸೆಪ್ಟ್ ಮಾಡಿದರೆ ಅವರು ಮನೆಗೆ ಬರ್ತಾರೆ, ಇಲ್ಲದಿದ್ದರೆ ತಮ್ಮ ಪ್ರೀತಿಯನ್ನು ಉಳಿಸಿಕೊಳ್ಳಲು ತಮ್ಮ ಎತ್ತವರನ್ನು ಸಹ ಬಿಟ್ಟು ಹೋಗ್ತಾರೆ ಅಥವಾ ಸತ್ತೋಗ್ತಾರೆ. ಅವರ ಪರವಾಗಿ ನಾವು ನಿಮ್ಮನ್ನು ರಿಕ್ವೆಸ್ಟ್ ಮಾಡಿಕೊಳ್ಳುತ್ತಿದ್ದೇವೆ, ಪ್ಲೀಸ್ ಅವರ ಮದುವೆಗೆ ಒಪ್ಪಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡಿಕೊಂಡರು. ಎರಡೂ ಕುಟುಂಬದವರು ಅವರ ಸಂತೋಷಕ್ಕಿಂತ ಹೆಚ್ಚು ನಮಗೇನಿದೆ, ನಾವು ಕೂಡ ಅವರಿಗೆ ಸರ್ಪ್ರೈಸ್ ಕೊಡ್ತೀವಿ, ಮದುವೆ ಡೇಟ್ ಫಿಕ್ಸ್ ಮಾಡಿ ಇಬ್ಬರನ್ನು ಕರೆಸಿ ಅವರಿಬ್ಬರಿಗೂ ಮದುವೆ ಮಾಡ್ತೀವಿ ಅಂತ ಎರಡೂ ಕುಟುಂಬಗಳು ಒಪ್ಪಿಕೊಂಡು ಅದ್ದೂರಿಯಾಗಿ ಮದುವೆ ಏರ್ಪಾಟುಗಳು ಮಾಡಿದರು. ಪವಿತ್ರ ಇಷ್ಟೆಲ್ಲ ಏಕೆ ಮಾಡುತ್ತಿದ್ದಾಳೆ ಅಂದರೆ, ಅವಳಿಗೆ ಸಿನಿಮಾಗಳಲ್ಲಿ ಆಫರ್ಗಳು ಬರುತ್ತಿವೆ. ಮೌನಿಷ್ ಜೊತೆ ಪ್ರೀತಿ ಮದುವೆ ಅಂದರೆ ಮೌನಿಷ್ ಕೋಪ ಅಷ್ಟಿಷ್ಟಲ್ಲ.
ತನ್ನ ಕೆರಿಯರನ್ನು ಪಕ್ಕಕ್ಕೆ ಇಟ್ಟರೆ ಮಾತ್ರ ಸಾಧ್ಯ ಅವನೊಂದಿಗೆ ಜೀವನ. ಆದರೆ ಯಾಕೋ ಪವಿತ್ರಾಗೆ ತನ್ನ ಕೆರಿಯರನ್ನು ಪಕ್ಕಕ್ಕೆ ಇಡಲು ಮನಸ್ಸಾಗಲಿಲ್ಲ. ತನಗೆ ಸಿಕ್ಕ ಅವಕಾಶವನ್ನು ವಿನಿಯೋಗಿಸಿಕೊಂಡು ನಿಧಾನವಾಗಿ ಅವನ ಪ್ರೀತಿಗೆ ದೂರ ಆಗಬೇಕು ಅಂತ ಅಂದುಕೊಂಡಳು. ಪವಿತ್ರ ಮೌನಿಷ್ ಬಳಿ ನನಗೆ ಕೆರಿಯರ್ ಮೇಲೆ ಆಲೋಚನೆ ಇದೆ, ಬ್ರೇಕಪ್ ಅಂತ ಹೇಳಿದ್ರೆ ಮೌನಿಷ್ ಮಾಮೂಲಾಗಿ ಅಲ್ಲ, ಚಪ್ಪಲಿಯಿಂದ ಒಡೆಯುತ್ತಾನೆ ಅಂತ ಆಕೆಗೆ ಗೊತ್ತು. ಏಕೆಂದರೆ ಪವಿತ್ರಾಗೆ ಆಫರ್ ಬರುವುದಕ್ಕಿಂತ ಮುಂಚೆ ಮೌನಿಷ್ ಪ್ರಪೋಸ್ ಮಾಡಿದ್ರೆ ಸಂತೋಷದಿಂದ ಒಪ್ಪಿಕೊಂಡು ಅವನಿಂದ ಬಹಳಷ್ಟು ಪ್ರಯೋಜನವನ್ನು ಪಡೆದಿದ್ದಾಳೆ. ಆದ್ದರಿಂದ ಈಗ ನೋ ಹೇಳಿದ್ರೆ ಅವನು ಸುಮ್ಮನಿರುವುದಿಲ್ಲ ಅಂತ ಈ ರೀತಿ ಪ್ಲಾನ್ ಮಾಡಿದಳು. ಮೌನಿಷ್ ವೇದಾಗೆ ತಿಳಿಯದಂತೆ ಅವರ ಪೇರೆಂಟ್ಸ್ ಮದುವೆಗೆ ಏರ್ಪಾಟುಗಳು ಮಾಡಿದರು. ಎರಡೂ ಕುಟುಂಬದವರು ಅವರ ಮಕ್ಕಳನ್ನು ಕರೆಸಿದರು. ಮೌನಿಷ್ನ ಪೇರೆಂಟ್ಸ್ ಮೌನಿಷ್ಗೆ, ನೀನು ಪ್ರೀತಿಸಿದ ಹುಡುಗಿಯ ಜೊತೆನೆ ನಿನ್ನ ಮದುವೆ ಕಣೋ, ನಿನ್ನ ಪ್ರೀತಿ ವಿಷಯ ನಾವು ತಿಳಿದುಕೊಳ್ಳಲಾರೆವು ಅಂತ ಅಂದುಕೊಂಡೆಯಾ ಅಂತ ಹೆಮ್ಮೆಯಿಂದ ಹೇಳಿ ಮಗನನ್ನು ಹಸೆಮಣೆ ಏರಿಸಿದರು. ಮೌನಿಷ್ಗೆ ತನ್ನ ಹೆತ್ತವರ ಮನಸ್ಸು ಚೆನ್ನಾಗಿ ಗೊತ್ತು, ತನ್ನ ಪ್ರೀತಿಯನ್ನು ಅವರು ನಿರಾಕರಿಸುವುದಿಲ್ಲ ಅಂತ. ಅಲ್ಲಿ ಇರುವುದು ಪವಿತ್ರ ಅಂದುಕೊಂಡನು. ವೇದಾಳ ಪೋಷಕರು ಕೂಡ ವೇದ ಪ್ರೀತಿಸಿದ ಹುಡುಗ ಮೌನಿಷ್ ಅಂತ ಅಂದುಕೊಂಡರು. ಆದರೆ ವೇದಾಳನ್ನು ಕೇಳಲಿಲ್ಲ. ಏಕೆಂದರೆ ವೇದ ಬೆಳೆದ ರೀತಿ ತಾನು ಒಬ್ಬರನ್ನು ಪ್ರೀತಿಸುತ್ತಿದ್ದೇನೆ ಅಂತ ಹೇಳುವ ಧೈರ್ಯ ಅವಳಿಗೆ ಇಲ್ಲ. ಆದರೆ ಹೆತ್ತವರಾಗಿ ನಾವು ಆಕೆ ಪ್ರೀತಿಸಿದ ವ್ಯಕ್ತಿಯನ್ನು ಆಕೆಗೆ ಕೊಡಬೇಕು ಅಂತ ಅಂದುಕೊಂಡು ತಾವು ಒಂದು ಹುಡುಗನನ್ನು ನೋಡಿ ಮದುವೆ ಮಾಡುತ್ತಿದ್ದೇವೆ ಅನ್ನುವ ಥರ ವೇದಾಳನ್ನು ನಂಬಿಸಿ ಅವರ ಸಂಪ್ರದಾಯದಲ್ಲಿ ಯಾವುದೇ ಮುಸುಕು ಇಲ್ಲದಿದ್ದರೂ ತಾಳಿ ಕಟ್ಟಿದ ನಂತರ ಇಬ್ಬರಿಗೂ ಸರ್ಪ್ರೈಸ್ ಕೊಡುವುದಕ್ಕೆ ವೇದಾಳಿಗೆ ಮುಸುಕು ಹಾಕಿ ಮೌನಿಷ್ ಜೊತೆ ಮದುವೆ ಮಾಡಿದರು. ಮೊದಲ ರಾತ್ರಿ ರೂಮಿನಲ್ಲಿ ಒಬ್ಬರನ್ನೊಬ್ಬರು ನೋಡಿಕೊಂಡರು. ಅವನು ಕಟ್ಟಿದ ತಾಳಿ ಅವಳ ಕೊರಳಲ್ಲಿ. ಕಳೆದ ಕೆಲವು ದಿನಗಳಿಂದ ಪವಿತ್ರ ಅಳು ನಟಿಸುತ್ತಾ, ವೇದ ನನ್ನೊಂದಿಗೆ ಚಾಲೆಂಜ್ ಮಾಡಿದ್ದಾಳೆ, ನಿನಗೆ ಮೌನಿಷ್ ದಕ್ಕದಂತೆ ಮಾಡ್ತೀನಿ ಅಂತ ಎಂದು ಅಳುತ್ತಾ ಪವಿತ್ರ ಹೇಳಿದ ಮಾತುಗಳು ಈಗ ನಿಜ ಅಂತ ಮೌನಿಷ್ ಅಂದುಕೊಳ್ಳುತ್ತಿದ್ದಾನೆ. ಒಂದು ಹೆಣ್ಣು ಮಗುವಾಗಿ ಎತ್ತವರು ಹೇಳಿದ ಹುಡುಗನ ಕೈಯಲ್ಲಿ ತಲೆ ಬಗ್ಗಿಸಿ ತಾಳಿ ಕಟ್ಟಿಸಿಕೊಂಡು ಹಲವು ಆಸೆಗಳೊಂದಿಗೆ ಹೊಸ ಜೀವನಕ್ಕೆ ಕಾಲಿಡೋಣ ಅಂತ ಬಂದ ವೇದ ಎದುರಿಗೆ ಮೌನಿಷ್. ಅವನನ್ನು ನೋಡಿ ತುಂಬ ಖುಷಿಯಾಯಿತು. ಆದರೆ ಮೌನಿಷ್ ಪವಿತ್ರಾಳನ್ನು ಪ್ರೀತಿಸಿದನು ಅಲ್ವಾ, ನನ್ನನ್ನು ಹೇಗೆ ಮದುವೆಯಾದ ಅಂತ ಯೋಚನೆ ಮಾಡುತ್ತಿದ್ದ ವೇದ ಕೆನ್ನೆಗೆ ಪಟ್ಟಂತ ಒಂದು ಬಾರಿಸಿದ ಮೌನಿಷ್ ಅವಳ ಕೂದಲನ್ನು ಹಿಡಿದುಕೊಂಡು, ಏನೇ ನಾಟಕ ಹಾಡಿ ನನ್ನನ್ನು ಮದುವೆಯಾಗುತ್ತೀಯಾ? ನಮ್ಮ ಅಪ್ಪ ಅಮ್ಮ ನಾನು ಪ್ರೀತಿಸಿದ ಹುಡುಗಿ ಅಂತ ಹೇಳಿದ್ರು. ಅಂದ್ರೆ ನೀನು ಎಷ್ಟು ಚೆನ್ನಾಗಿ ಪ್ಲಾನ್ ಮಾಡಿ ನಮ್ಮ ಅಪ್ಪ ಅಮ್ಮನ ಹತ್ರ ನನ್ನನ್ನು ಸಿಕ್ಕಾಕ್ಸಿದ್ದೀಯಾ? ಈಗ ನಾನು ಪ್ರೀತಿಸಿದ್ದು ಈ ಹುಡುಗಿ ಅಲ್ಲ ಅಂತ ಅವರಿಗೆ ಹೇಳಿದ್ರೆ ಇಷ್ಟು ಅದ್ದೂರಿಯಾಗಿ ಮದುವೆ ಮಾಡಿದ ಅವರು ಯಾವ ನಿರ್ಧಾರವನ್ನು ತೆಗೆದುಕೊಳ್ಳಲಾರರು. ಸೊಸೈಟಿಯಲ್ಲಿ ಗೌರವ ಹಾಳಾಗುತ್ತದೆ. ಅದಕ್ಕಾಗಿಯೇ ನಾನು ಏನನ್ನೂ ಹೇಳುವುದಿಲ್ಲ. ಆದರೆ ನನ್ನನ್ನು ಮಾಡಿಕೊಂಡು ನೀನು ಹೇಗೆ ಸುಖವಾಗಿ ಇರ್ತೀಯೋ ನಾನು ನೋಡ್ತೀನಿ. ಜೀವನ ಪೂರ್ತಿ ನೀನು ಕೊರಗಿ ಕೊರಗಿ ಸಾಯಬೇಕು. ನಿನ್ನ ಕುಟುಂಬದ ಮುಂದೆ ನನ್ನ ಕುಟುಂಬದ ಮುಂದೆ ಒಳ್ಳೆ ರೀತಿ ನಡೆದುಕೊಳ್ಳುತ್ತೇನೆ. ಆದರೆ ನಿನಗೆ ತೋರಿಸುತ್ತೇನೆ ನೋಡು ನರಕ ಎಂದು ಮೌನಿಷ್ ಏನೇನೋ ಮಾತನಾಡುತ್ತಿದ್ದರೆ ವೇದ, ನನ್ನ ಮಾತು ಒಂದು ಬಾರಿ ಕೇಳಿ. ನನ್ನನ್ನು ಮದುವೆ ಮಾಡಿಕೊಳ್ಳುತ್ತಿರುವುದು ನೀವು ಅಂತ ನನಗೆ ಗೊತ್ತಿಲ್ಲ. ನಾನು ಯಾವ ಮೋಸಾನೂ ಮಾಡಲಿಲ್ಲ ಎಂದಳು ಅಳುತ್ತ. ಮೌನಿಷ್ ಇನ್ನೊಂದು ಕೆನ್ನೆಗೆ ಬಡಿದು, ನಾಟಕ ಮಾಡಬೇಡ. ನಿನ್ನ ನಾಟಕಗಳಿಗೆ ಎಲ್ಲರೂ ಬೀಳಬಹುದು, ನಾನು ಬೀಳುವುದಿಲ್ಲ. ಆದರೂ ನನ್ನೊಂದಿಗೆ ಇಂತಹ ದಿನಕ್ಕಾಗಿಯೇ ಅಲ್ವಾ ನೀನು ಇಷ್ಟೆಲ್ಲ ಮಾಡಿದ್ದು ಅಂತ ಅಲಂಕರಿಸಿದ ಮಂಚದ ಕಡೆ ತೋರಿಸುತ್ತಾ, ಬಾರೆ, ಅಲ್ಲಿ ಸ್ವರ್ಗ ಅಲ್ಲ ನರಕ ಅಂದ್ರೆ ಏನು ಅಂತ ತೋರಿಸ್ತೀನಿ. ಆ ನರಕವನ್ನು ನೀನು ಸಹಿಸಲಾಗದೆ ನನ್ನ ಪವಿತ್ರಾಳನ್ನು ಕರೆತಂದು ನಿನ್ನ ತಪ್ಪನ್ನು ಎಲ್ಲರ ಮುಂದೆ ಒಪ್ಪಿಕೊಂಡು ನಿನ್ನಷ್ಟಕ್ಕೆ ನೀನೇ ಡೈವರ್ಸ್ ಕೊಟ್ಟು ಹೋಗುವ ತನಕ ನಿನಗೆ ನನ್ನ ಕೈಯಲ್ಲಿ ಇರುತ್ತದೆ ಅಂತ ಅವಳ ತುಟಿಗಳನ್ನು ಬಲವಂತವಾಗಿ ಕಚ್ಚಿ ರಕ್ತ ಬರೆಸಿದನು. ಆ ರಾತ್ರಿ ಅವರಿಬ್ಬರಿಗೂ ಮೊದಲ ರಾತ್ರಿಯಾಗಿದ್ದರೂ ಅಲ್ಲಿ ಪ್ರೀತಿ ವಾತ್ಸಲ್ಯ ಏನೂ ಇಲ್ಲ ಅಲ್ವಾ. ಮೌನಿಷ್ಗೆ ಕೋಪನೇ ಅಲ್ಲ, ವೇದ ಮೇಲೆ ಹಾಗೆ. ಆಕೆ ನನ್ನ ಪ್ರೀತಿಯನ್ನು ದೂರ ಮಾಡಿದ್ದಾಳೆ. ನಾನು ಎಷ್ಟು ಹಿಂಸಿಸಿದರೆ ಆಕೆ ನನ್ನಿಂದ ಅಷ್ಟು ಓಡಿ ಹೋಗಿ ಪವಿತ್ರಾಳನ್ನು ಕರೆತರುತ್ತಾಳೆ ಎಂದು ಮೌನಿಷ್ ಆ ದಿನದಿಂದ ವೇದಾಗೆ ನರಕ ತೋರಿಸುತ್ತಿದ್ದಾನೆ. ಅಪ್ಪ ಅಮ್ಮನ ಮುಂದೆ, ಅತ್ತೆ ಮಾವನ ಮುಂದೆ ಒಳ್ಳೆಯ ಹಳೆಯನೆಂದು ಹೆಸರು ಗಳಿಸಿದ್ದಾನೆ. ಅವರೆಲ್ಲರ ಮನವೊಲಿಸಿ ತಾನು ಕೆಲಸ ಮಾಡುವ ಸ್ಥಳಕ್ಕೆ ವೇದಾಳನ್ನು ಕರೆತಂದು ಅವಳಿಗೆ ನರಕವನ್ನು ತೋರಿಸುತ್ತಿದ್ದಾನೆ. ಆದರೆ ವೇದ ಅದನ್ನೆಲ್ಲ ಮೌನವಾಗಿ ಸಹಿಸಿಕೊಳ್ಳುತ್ತಿದ್ದಾಳೆ. ಏಕೆ ಸಹಿಸುತ್ತಿದ್ದಾಳೆ ಅಂದರೆ, ಇವರ ಮದುವೆಯ ನಂತರ ಪವಿತ್ರ ಎಲ್ಲೂ ಕಾಣಿಸಲಿಲ್ಲ. ಯಾರನ್ನ ಕೇಳಿದರೂ ಪವಿತ್ರ ಹೇಳಿದಂತೆ ಫ್ರೆಂಡ್ಸ್ ಹೇಳುತ್ತಿದ್ದಾರೆ. ಮೌನಿಷ್ ಜೊತೆ ನಿನ್ನ ಮದುವೆ ನಡೆದಿದೆ ಎಂದು ಸಹಿಸಲಾಗದೆ ಎಲ್ಲೋ ಹೊರಟು ಹೋಗಿದ್ದಾಳೆ.
ಫ್ರೆಂಡ್ಸ್ ಕೂಡ ಹಾಗೆ ಹೇಳುತ್ತಿದ್ದರೆ ವೇದ ಅದನ್ನು ತೆಗೆದುಕೊಳ್ಳಲಾರದೆ ಹೋಗುತ್ತಿದ್ದಾಳೆ. ಪವಿತ್ರ ನಿಜವಾಗಲೂ ಮೌನಿಷ್ಠನ್ನು ತುಂಬಾ ಪ್ರೀತಿಸಿದಂತೆ ವೇದಾಗೂ ಸಹ ಅನ್ನಿಸಿತು. ಮುತ್ತು ಕೊಟ್ಟಿದ್ದಕ್ಕೇನೆ ಆಕೆ ಸಹಿಸಲಾರದೆ ಹೋದಳು. ಅಂಥದ್ದು ಈಗ ತನ್ನನ್ನು ಮದುವೆ ಮಾಡಿಕೊಂಡಿದ್ದಾನೆ ಅಂದ್ರೆ ಆಕೆ ನಿಜವಾಗಿಯೂ ಅದನ್ನು ಸಹಿಸಲಾರದೆ ಯಾರಿಗೂ ಕಾಣಿಸದೆ ಹೊರಟು ಹೋಗಿದ್ದಾಳೆ ಅಂತ ಮೌನೀಶ್ ಕೊಡುತ್ತಿರುವ ನೋವನ್ನು ಸಹಿಸಿಕೊಳ್ಳುತ್ತಾ ಪವಿತ್ರಗೋಸ್ಕರ ಹುಡುಕುತ್ತಲೇ ಇದ್ದಾಳೆ. ಹಾಗಂತ ಮೌನಿಷ್ಠನ್ನು ಬಿಟ್ಟು ಹೊರಟು ಹೋಗೋಣ ಅಂದ್ರೆ ಮೌನೀಶ್ ಒಬ್ಬ ಮಹಾನ್ ನಟ. ಆ ಕಡೆ ಎತ್ತವರು, ಈ ಕಡೆ ಅತ್ತೆ ಮಾವ ವೇದಾಳಿದ ತಪ್ಪು ಅನ್ನುವ ಥರ ಸ್ಟೋರಿ ಕ್ರಿಯೇಟ್ ಮಾಡ್ತಾನೆ. ಇನ್ನು ವೇದಾಗೆ ಉಳಿದಿರುವ ಆಪ್ಷನ್ ಪವಿತ್ರ ಕಾಣಿಸಿದ್ರೇನೆ ಅಂತ ಅಂದುಕೊಳ್ಳುತ್ತಿದ್ದಾಳೆ. ಹಾಗೆ ಒಮ್ಮೆ ಮೌನೀಶ್ ವೇದಾಳ ತವರು ಮನೆಗೆ ಬಂದರು. ಮೌನೀಶ್ನನ್ನು ವೇದಾಳ ತವರು ಮನೆಯವರು ತುಂಬಾ ಚೆನ್ನಾಗಿ ನೋಡಿಕೊಳ್ಳುತ್ತಾರೆ. ಮೌನೀಶ್ ಕೂಡ ಅವರ ಜೊತೆ ತನ್ನ ಎತ್ತವರ ಜೊತೆ ಇರುವಂತೆ ಇರ್ತಾನೆ. ಅದಕ್ಕಾಗಿ ವೇದ ತಂದೆ ತಾಯಿಗೆ ಮೌನೀಶ್ ಅಂದ್ರೆ ತುಂಬಾ ಇಷ್ಟ. ವೇದ ಅಸಹನೆಯಿಂದ ತನ್ನ ರೂಮಿನಲ್ಲಿ ಕುಳಿತುಕೊಂಡು ಶೂನ್ಯವನ್ನು ದಿಟ್ಟಿಸುತ್ತಿದ್ದಾಳೆ. ತಾಯಿ ಸಂತೋಷದಿಂದ ವೇದಾಳ ಬಳಿ ಬಂದು, ಅಳಿಯ ನಮ್ಮನ್ನೇ ಇಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದಾನೆ ಅಂದ್ರೆ ಪ್ರೀತಿಸಿದ ನಿನ್ನನ್ನು ಇನ್ನೆಷ್ಟು ಚೆನ್ನಾಗಿ ನೋಡಿಕೊಳ್ಳುತ್ತಾನೆ ಅಂತ ನಾವು ಅರ್ಥ ಮಾಡಿಕೊಳ್ಳಬಲ್ಲೆವು. ಆದರೆ ನಿನಗೆ ಇನ್ನೂ ಸಂತಾನ ಭಾಗ್ಯ ಇಲ್ಲ, ಯಾಕಮ್ಮ ಬೇಡ ಅಂದುಕೊಂಡಿದ್ದೀರಾ ಎಂದು ಮೆಲ್ಲನೆ ಪ್ರೀತಿಯಿಂದ ಕೇಳಿದಳು. ವೇದಾಳ ಮನಸ್ಸು ಒಮ್ಮೆ ಮೌನೀಶ್ ಹೇಳಿದ ಮಾತುಗಳನ್ನು ನೆನಪಿಸಿಕೊಂಡಿತು. ನಾನು ಹೀಗೆ ನಿನ್ನ ಜೊತೆಗಿದ್ದರೂ ನಾಳೆ ನೀನು ಗರ್ಭಿಣಿಯಾಗುತ್ತೀಯ. ಇನ್ನು ಆ ಮಗುವನ್ನು ಕೂಡ ಅಡ್ಡ ಇಟ್ಟುಕೊಂಡು ನನ್ನನ್ನು ಜೀವನದುದ್ದಕ್ಕೂ ಬಂಧಿಸುತ್ತೀಯ. ಅದಕ್ಕೆ ಈ ಜನ್ಮದಲ್ಲಿ ನಿನಗೆ ಮಕ್ಕಳಾಗಬಾರದು ಎಂದು ಅವನು ಪ್ರತಿ ರಾತ್ರಿ ಅವಳಿಗೆ ನರಕ ತೋರಿಸುತ್ತಾ ತನ್ನ ಬಾಯಿಗೆ ಬಲವಂತವಾಗಿ ಟ್ಯಾಬ್ಲೆಟ್ ಅನ್ನು ಹಾಕುತ್ತಿದ್ದಾನೆಂದು ತಾಯಿಗೆ ಹೇಗೆ ಹೇಳುತ್ತಾಳೆ. ಅದಕ್ಕೆ ಮೌನವಾಗಿ, ಏನೂ ಇಲ್ಲ ಅಮ್ಮ, ನಿಮ್ಮ ಹಳೆಯಂದ್ರು ಈಗಲೇ ಮಕ್ಕಳು ಬೇಡ, ಕೆಲವು ದಿನ ಕಾಯೋಣ ಅಂತಿದ್ದಾರೆ ಎಂದಳು ನಗುವನ್ನು ನಟಿಸುತ್ತ. ಆದರೆ ತಾಯಿ ಮನಸ್ಸಿಗೆ ಮಗಳು ಯಾವುದೋ ವಿಷಯಕ್ಕೆ ತುಂಬಾ ಕೊರಗುತ್ತಿದ್ದಾಳೆ ಅಂತ ಅನ್ನಿಸಿತು. ಇಷ್ಟವಿಲ್ಲದೆ ಮದುವೆ ಮಾಡಿದ್ರೆ ಇರುವಂತೆ ಮಗಳು ಇರುವುದನ್ನು ನೋಡಿ ಯಾಕೋ ಆಕೆ ಮನಸ್ಸಿಗೆ ಇಷ್ಟವಾಗದೆ ವೇದ ತಾಯಿ ವೇದಾಳಿಗೆ, ನೀನು ಪ್ರೀತಿಸಿದ ಹುಡುಗನನ್ನೇ ಮದುವೆ ಮಾಡಿದ್ದೀವಿ ಅಂತ ನಾವು ಅಂದುಕೊಳ್ಳುತ್ತಿದ್ದೇವೆ. ಒಂದು ಹೆಣ್ಣು ಮಗುವಾಗಿ ನೀನು ನಮಗೆ ಹೇಳದಿದ್ದರೂ ನೀನು ಪ್ರೀತಿಸಿದ ಹುಡುಗನ ಜೊತೆ ನಿನಗೆ ಮದುವೆ ಮಾಡಿದ್ದೀವಿ. ಪ್ರೇಮಿಗಳಾಗಿ ನೀವು ಹೇಗೆ ಇದ್ರೋ ನೀವು ಗಂಡ ಹೆಂಡತಿಯಾದಾಗ ಕೂಡ ಇನ್ನೂ ಹೆಚ್ಚು ಪ್ರೀತಿಯಿಂದ ಇರಬೇಕು. ನಮಗೆ ಹಳೆಯನ ಮುಖದಲ್ಲಿ ಸಂತೋಷ ಕಾಣಿಸುತ್ತಿದೆ, ಆದರೆ ನಿನ್ನ ಮುಖದಲ್ಲಿ ಕಾಣಿಸುತ್ತಿಲ್ಲ ಎನ್ನುತ್ತಾ ಕಬೋರ್ಡಿನಿಂದ ಅನೇಕ ಫೋಟೋಗಳನ್ನು ತೆಗೆದು, ನಿಮ್ಮ ಜೀವನದಲ್ಲಿ ಏರಿಳಿತಗಳೇನಾದರೂ ಇದ್ದರೆ ಇಬ್ಬರು ಕಾಲೇಜಿನಲ್ಲಿ ಒಬ್ಬರನ್ನೊಬ್ಬರು ಹೇಗೆ ಪ್ರೀತಿಸಿಕೊಂಡ್ರು ಎಂಬುದನ್ನು ನೆನಪಿಸಿಕೊಂಡು ಬದುಕು ಎಂದು ಆ ಫೋಟೋಗಳನ್ನು ವೇದ ಕೈಗೆ ಕೊಟ್ಟಳು. ವೇದ ಆ ಫೋಟೋಗಳನ್ನು ನೋಡುತ್ತಿದ್ದರೆ ಅವಳಿಗೆ ಹುಚ್ಚು ಹಿಡಿಯುತ್ತಿದೆ. ತಾನು ಎಂದೂ ಮೌನೀಶ್ ಜೊತೆ ಒಂಟಿಯಾಗಿರಲಿಲ್ಲ. ಪವಿತ್ರ ಜೊತೆಯಲ್ಲಿ ತೆಗೆಸಿಕೊಂಡ ಆ ಫೋಟೋಗಳು ತಾನು ಒಬ್ಬಳೇ ಇದ್ದು ಮೌನೀಶ್ ಜೊತೆ ತೆಗೆಸಿಕೊಂಡಂತೆ ಕಾಣ್ತಿದೆ. ನಿಜವಾಗ್ಲೂ ಆ ಫೋಟೋದಲ್ಲಿ ಮೌನೀಶ್ ವೇದ ಪ್ರೀತಿಸಿಕೊಳ್ಳುತ್ತಿದ್ದಾರೆ ಅನ್ನುವ ಥರ ಕಾಣುತ್ತಿದ್ದರೆ ಅಸಲು ಈ ಫೋಟೋಗಳು ನಮ್ಮವರಿಗೆ ಹೇಗೆ ಸಿಕ್ತು? ಅತ್ತೆ ಮಾವ ಸಹ ಇದೇ ಮಾತು ಹೇಳ್ತಿದ್ದಾರೆ ಅಂದ್ರೆ ಅವರಿಗೂ ಸಹ ಈ ಫೋಟೋಗಳು ಎಂದು ಫಾಸ್ಟ್ ಆಗಿ ತಾಯಿ ಅಡುಗೆ ಮನೆಯಲ್ಲಿದ್ದರೆ ಆಕೆ ಹತ್ತಿರಕ್ಕೆ ಓಡಿ ಹೋಗಿ, ಈ ಫೋಟೋಗಳು ಹೇಗೆ ನಿಮಗೆ ಸಿಕ್ಕಿದ್ವು ಅಮ್ಮ, ಯಾರು ಕಳಿಸಿದ್ರು ಅಂತ ಕೇಳಿದ್ರೆ, ಮಗಳೇ ಆ ದಿನ ನಿಮ್ಮ ಫ್ರೆಂಡ್ಸ್ ಈ ರೀತಿ ಹೇಳಿದ್ರು ಅಂತ ಹೇಳಿ ನಿಮ್ಮ ಅತ್ತೆ ಮನೆಯವ್ರಿಗೂ ಸಹ ನಿಮ್ಮ ಫ್ರೆಂಡ್ಸ್ ಹೇಳಿದ್ರು. ನಿಮಗೆ ಸರ್ಪ್ರೈಸ್ ಕೊಡೋಣ ಅಂತ ನಾವು ಎರಡೂ ಕುಟುಂಬಗಳು ಒಪ್ಪಿಕೊಂಡು ಮಾಡಿದೆವು. ಅಳಿಯನಲ್ಲಿ ಸಂತೋಷ ಕಾಣಿಸುತ್ತಿದೆ, ನಿನ್ನಲ್ಲೇ ಅದು ಕಾಣುತ್ತಿಲ್ಲ. ಕನಿಷ್ಠ ಪಕ್ಷ ಆಗ ಇದ್ದ ಪ್ರೀತಿಯನ್ನಾದರೂ ನೆನೆಸಿಕೊಂಡು ಸಂತೋಷವಾಗಿರ್ತೀರಾ ಅಂತ ಆ ಫೋಟೋಗಳನ್ನು ಕೊಟ್ಟೆ. ಯಾಕಮ್ಮ ಈ ಫೋಟೋಗಳನ್ನು ಹೊರತುಪಡಿಸಿ ನೀನು ಹಳೆಯನನ್ನು ಪ್ರೀತಿಸಲಿಲ್ವಾ? ನಾವೇನಾದರೂ ತಪ್ಪಾಗಿ ಅರ್ಥ ಮಾಡ್ಕೊಂಡ್ವಾ ಅಂತ ತಾಯಿ ಪ್ರೀತಿಯಿಂದ ಕೇಳುತ್ತಿದ್ದರೆ, ಎತ್ತವರ ತಪ್ಪು ಅಲ್ಲಿ ಏನಿದೆ? ತನ್ನ ಮಗು ಇಷ್ಟಪಟ್ಟವರೊಂದಿಗೆ ಮದುವೆ ಮಾಡುತ್ತಿದ್ದೇವೆ ಅಂದುಕೊಂಡರು. ಆದರೆ ಈ ಫೋಟೋಗಳನ್ನು ಕ್ರಿಯೇಟ್ ಮಾಡಿ ಕಳಿಸಿದವರು ಯಾರು ಎಂದು ಯೋಚಿಸುತ್ತಾ, ಆ ದಿನದಿಂದ ಪವಿತ್ರ ಕಾಣಿಸಲಿಲ್ಲ ಅಂದ್ರೆ ಮೌನೀಶ್ನ ಮೂರ್ಖತನ ಕೋಪ ತಿಳಿದು ಅವಳು ಬುದ್ಧಿವಂತಿಕೆಯಿಂದ ತಪ್ಪಿಸಿಕೊಂಡಳೆ ಅಂತ ತನ್ನ ಫ್ರೆಂಡ್ಗೆ ಫೋನ್ ಮಾಡಿ, ಇಷ್ಟೊಂದು ಮೋಸ ಮಾಡ್ತೀರಾ ಅಂತ ವೇದ ಜೋರಾಗಿ ಕೇಳಿದಳು. ಆಕೆ, ಮೋಸ ಏನಿದೆ? ನೀನು ಪ್ರೀತಿಸಿದ ವ್ಯಕ್ತಿ ನಿನ್ನ ಜೀವನದಲ್ಲಿ ಇದ್ದಾನೆ, ಇನ್ನೂ ಏನು? ನೀನು ಪ್ರೀತಿಸಲಿಲ್ವಾ ಅಂತ ಆ ಹುಡುಗಿ ಎಂದರೆ, ವೇದ ಇದೆಲ್ಲ ಬೇಡ, ಸ್ನೇಹಕ್ಕೆ ಕಳಂಕ ತರಬೇಡ, ಇದನ್ನೆಲ್ಲ ಮಾಡು ಅಂದವರು ಯಾರು? ಅದೊಂದು ಹೇಳು ಎಂದು ಕೋಪದಿಂದ ಕೇಳಿದಳು. ಅದಕ್ಕೆ ಆ ಹುಡುಗಿ, ಯಾಕೆ ಮೌನೀಶ್ ನಿನ್ನನ್ನು ಪ್ರೀತಿಯಿಂದ ನೋಡಿಕೊಳ್ಳುತ್ತಿಲ್ವಾ? ನಿಮ್ಮಿಬ್ಬರ ಜೋಡಿ ತುಂಬಾ ಚೆನ್ನಾಗಿದೆ. ಹೊರಗೆ ಬಂದಾಗ
ಮೌನಿಷ್ ನಿನ್ನ ಜೊತೆ ಪ್ರೀತಿಯಿಂದ ಇರ್ತಿದ್ದಾನೆ. ನಮಗೂ ಸಹ ನಾವು ಮಾಡಿದ್ದು ತಪ್ಪು ಅನ್ನಿಸಲಿಲ್ಲ ಅಂತ ಆ ಫ್ರೆಂಡ್ ಹೇಳುತ್ತಿದ್ದರೆ, ವೇದ ತನಗೆ ತಾನೇ ಸ್ವಲ್ಪ ತಗ್ಗಿ ಮೃದುವಾಗಿ, ಅದು ಹಾಗಲ್ಲ ಕಣೆ, ಪಾಪ ಪವಿತ್ರ ನನಗಿಂತ ಹೆಚ್ಚಾಗಿ ಪ್ರೀತಿಸಿದಳು, ಮೌನಿಷ್ ಅವಳಿಗೆ ಸಿಗುವುದೇ ನ್ಯಾಯ ಅಲ್ವಾ ಅಂತ ಸ್ವಲ್ಪ ರಿವರ್ಸ್ನಲ್ಲಿ ಪವಿತ್ರಗೋಸ್ಕರ ಕೇಳುತ್ತಿದ್ದಂತೆ ಕೇಳಿದಳು. ಆ ಹುಡುಗಿ, ಅವಳಿಗೇನು ಮಾಯರೋಗ, ಅವಳೇ ಅಲ್ವಾ ಇಷ್ಟು ಮಾಡಿದ್ದು, ಅವಳು ಹ್ಯಾಪಿಯಾಗಿ ಬಾಂಬೆಯಲ್ಲೋ ಕಲ್ಕತ್ತಾದಲ್ಲೋ ಎಂಜಾಯ್ ಮಾಡ್ತಾ ಇರ್ತಾಳೆ. ನಾವೇನು ನಿನ್ನನ್ನು ಮೌನಿಷ್ ಜೊತೆ ಬ್ಲೆಂಡ್ ಮಾಡಲಿಲ್ಲ. ನೀನು ಪ್ರೀತಿಸಿದೆ, ಮೌನಿಷ್ ಜೊತೆ ನಿನ್ನ ಫಸ್ಟ್ ಹಗ್, ನಿನ್ನ ಫಸ್ಟ್ ಕಿಸ್ ಆಗೋಗಿವೆ. ಅದಕ್ಕೆ ನಾವೆಲ್ಲರೂ ಅಂದುಕೊಂಡು ಆ ರೀತಿ ಮಾಡಿದ್ವಿ. ಅದರಲ್ಲಿ ಪವಿತ್ರ ದುಃಖ ಪಡುವಂಥದ್ದು ಏನೂ ಇಲ್ಲ, ಹ್ಯಾಪಿಯಾಗಿ ಇದ್ದಾಳೆ. ನೀನು ನಿನ್ನ ಲೈಫ್ ಹ್ಯಾಪಿಯಾಗಿ ನೋಡ್ಕೊ ಅಂತ ಹೇಳಿ ಆ ಹುಡುಗಿ ಫೋನ್ ಕಟ್ ಮಾಡಿದಳು. ವೇದಾಳಿಗೆ ಆಗ ಚೆನ್ನಾಗಿ ಅರ್ಥವಾಯಿತು. ಪವಿತ್ರ ತನ್ನ ಪಕ್ಕದಲ್ಲೇ ಇರುತ್ತಾ ತನ್ನ ಪ್ರೀತಿಯನ್ನು ತಿಳಿದುಕೊಂಡು ಮೌನಿಷ್ ಪವಿತ್ರಾಗೆ ಪ್ರಪೋಸ್ ಮಾಡಿದಾಗ, ನನ್ನ ಫ್ರೆಂಡ್ ಪ್ರೀತಿಸಿದ ವ್ಯಕ್ತಿಯನ್ನು ನಾನು ಯಾಕೆ ಪ್ರೀತಿಸಬೇಕು ಅಂತ ಅಂದುಕೊಳ್ಳಲಿಲ್ಲ. ಅವನೊಂದಿಗೆ ಪ್ರೀತಿ ಅಂತ ಹ್ಯಾಪಿಯಾಗಿ ಸುತ್ತಾಡಿದ ನಂತರ ಅಕ್ಕಿಸ್ ನಂತರವೇ ಅವಳು ಬದಲಾದಳು. ಅಷ್ಟಕ್ಕೂ ಅವಳು ನನ್ನ ಬಟ್ಟೆಗಳು ಯಾಕೆ ಹಾಕಿಕೊಂಡಳು, ನಾನು ಆ ಸಿನಿಮಾಗೆ ಬರಲ್ಲ ಅಂದ್ರೂ ಏಕೆ ಬಲವಂತವಾಗಿ ಕರೆದುಕೊಂಡು ಹೋದಳು, ಅವಳು ಏಕೆ ಅಷ್ಟೊತ್ತು ಹೊರಗೆ ಹೋದಳು ಅಂತ ಯೋಚಿಸಲು ಪ್ರಾರಂಭಿಸಿದಳು. ಅವಳು ಮೌನಿಷ್ನನ್ನು ಪ್ಲಾನ್ ಮಾಡಿ ತೊಲಗಿಸಿಕೊಂಡಳು. ನನ್ನ ಪ್ರೀತಿಯಲ್ಲಿ ಬದಲಾಗ್ತಾನೇನೋ ಬಿಡು, ಮದುವೆ ಬಂಧದಿಂದ ಒಂದಾಗಿದ್ದಾರೆ ಅಂದುಕೊಂಡಳು. ಆದರೆ ನನ್ನ ಜೀವನವನ್ನೇ ಸರ್ವನಾಶ ಮಾಡಿ ಹೋಗಿದ್ದು ಅಂತ ಅವಳಿಗೆ ಹೇಗೆ ಅರ್ಥವಾಗಲಿಲ್ಲ. ಆದರೂ ತನ್ನ ಜೀವನ ತಾನು ನೋಡಿಕೊಳ್ಳಬೇಕು ಅಂದುಕೊಂಡಾಗ ತಾನೇ ಮೌನಿಷ್ಗೆ ಬ್ರೇಕಪ್ ಹೇಳಿದ್ರೆ ಆಗೋಗ್ತಿತ್ತು. ಹಾಗೆ ಅಂದುಕೊಂಡ ತಕ್ಷಣ ವೇದಾಳ ಅಂತರಂಗ ಹೊರಬಂದು, ನೀನು ಡೈವರ್ಸ್ ಕೊಡ್ತೀನಿ ಅಂದ್ರೆ ಕೊಡ್ತಿದ್ದಾನ ನಿನ್ನ ಗಂಡ, ಹಾಗೆಯೇ ಅವಳು ಕೂಡ ಬ್ರೇಕಪ್ ಅಂದ್ರೆ ಸುಮ್ಮನಿರ್ತಾನ ಎಂದು ಎಚ್ಚರಿಸಿತು. ವೇದಾಗೆ ಆಗ ಅರ್ಥವಾಯಿತು, ಒಳ್ಳೆಯದೋ ಕೆಟ್ಟದ್ದೋ ಅವಳು ನನಗೆ ಮೌನಿಷ್ನನ್ನು ಕೊಟ್ಟಿದ್ದಾಳೆ. ನಾನು ಅವನನ್ನು ಪ್ರೀತಿಸಿದೆ, ನಮ್ಮ ನಡುವೆ ಎಲ್ಲವೂ ಮುಗಿದಿದೆ. ಇಬ್ಬರಿಗೂ ಮೊದಲ ಅಪ್ಪುಗೆ, ಇಬ್ಬರಿಗೂ ಮೊದಲ ಮುತ್ತು, ಇಬ್ಬರಿಗೂ ಮೊದಲ ಮಿಲನ, ಎಲ್ಲವೂ ಇದೆ. ಆದರೆ ಪ್ರಶಾಂತತೆ ಇಲ್ಲ. ಈ ಪ್ರಶಾಂತತೆ ನನಗೆ ಬೇಕು ಅಂದರೆ ನನ್ನ ಗಂಡನ ಮನಸ್ಸಿನಲ್ಲಿ ಪವಿತ್ರ ನೆನಪುಗಳು ಇಲ್ಲದಂತೆ ಮಾಡಬೇಕು. ಅವನು ನಮ್ಮ ಅಪ್ಪ ಅಮ್ಮ ಅತ್ತೆ ಮಾವನವರ ಮುಂದೆ ನಟಿಸುತ್ತಿದ್ದಾನೆ ಅಲ್ವಾ, ನಾನು ಕೂಡ ತೋರಿಸುತ್ತೇನೆ ಎಂದು ವೇದ ಆಗ ಹೆಮ್ಮೆಯಿಂದ ಫೀಲಾದಳು. ನನ್ನ ಪ್ರೀತಿಯಲ್ಲಿ ಹೇಗೆ ಬೀಳಿಸಬೇಕು, ಪವಿತ್ರ ಮೇಲಿನ ಪ್ರೀತಿಯನ್ನು ಹೇಗೆ ಹೋಗಲಾಡಿಸಬೇಕು. ಆ ದಿನ ವೇದ ತುಂಬ ಹ್ಯಾಪಿಯಾಗಿ ಇದ್ದಳು. ಪವಿತ್ರ ಮೇಲಿನ ಪ್ರೀತಿಯನ್ನು ಹೋಗಲಾಡಿಸಿದರೆ ಮಾತ್ರ ನನ್ನ ಪ್ರೀತಿ ನನಗೆ ಸಿಗುತ್ತದೆ, ಅವನಲ್ಲಿ ಬದಲಾವಣೆ ಪ್ರಾರಂಭವಾಗುತ್ತದೆ. ಆ ದಿನ ಮೌನಿಷ್ ಎಂದಿನಂತೆ ಅವಳಿಗೆ ನರಕ ತೋರಿಸುತ್ತಾ ತುಂಬ ಹಿಂಸಿಸುತ್ತಿದ್ದರೆ ವೇದ ಮುಗುಳ್ನಗೆಯೊಂದಿಗೆ ಸಹಿಸಿಕೊಂಡಳು. ಏಕೆಂದರೆ ಮೌನಿಷ್ ತನ್ನ ಗಂಡ, ನೆನ್ನೆಯ ತನಕ ಪವಿತ್ರ ಕಾಣಿಸಿದರೆ ಅವರನ್ನು ಒಂದು ಮಾಡಬೇಕು ಎಂಬ ಯೋಚನೆಯಲ್ಲಿ ಇದ್ದಳು. ಈಗ ಆ ಯೋಚನೆ ಇಲ್ಲ. ಕಷ್ಟವಾಗಿ ಆದರೂ ನನ್ನೊಂದಿಗೆ ಇರುತ್ತಿದ್ದಾನೆ ಅಂತ ಆಕೆಗೆ ತುಂಬ ಹ್ಯಾಪಿಯಾಗಿ ಅನ್ನಿಸಿ ಅವನು ಮಾಡುತ್ತಿರುವುದಕ್ಕೆ ಅವಳು ಇಷ್ಟದಿಂದ ಮುತ್ತಿಡುತ್ತಾಳೆ. ಮೌನಿಷ್, ಏನೇ ಡೈಲಿ ಅಳ್ತಾ ಇದ್ದೆ, ಇವತ್ತೇನು ಅಷ್ಟೊಂದು ಪ್ರೀತಿ ಹುಕ್ಕಿ ಬರ್ತಿದೆ? ನೀನು ಹೀಗೆ ನನಗೆ ಮಾಯ ಮಾಡಿದ್ರೆ ನಿನಗೆ ಕೊಡುವ ನೋವು ಕಡಿಮೆಯಾಗುತ್ತದೆ ಅಂತ ಅಂದ್ಕೊಂಡ ಎಂದು ಗರ್ವದಿಂದ ಹೇಳುತ್ತಿದ್ದರೆ, ವೇದ, ಪ್ರೀತಿಸಿದೆ ಅಲ್ವಾ, ನೀವು ನನಗೆ ಎಷ್ಟು ನೋವು ಕೊಟ್ಟರೂ ಸಹಿಸಿಕೊಳ್ಳುತ್ತೇನೆ ಅಂತ ಪ್ರೀತಿಯಿಂದ ಹೇಳಿದಳು. ಮೌನಿಷ್ ಕೋಪದಿಂದ ಅಸಹನೆಯಿಂದ ಹೊರಟು ಹೋದನು. ಮತ್ತೆ ಅವರು ತಮ್ಮ ಮನೆಗೆ ಹಿಂತಿರುಗಿದರು. ಮೌನಿಷ್ ಆಫೀಸಿಗೆ ಹೋದ್ರೆ ವೇದ ಪವಿತ್ರ ಎಲ್ಲಿದ್ದಾಳೆಂದು ಎನ್ಕ್ವೈರಿ ನಡೆಸಲು ಪ್ರಾರಂಭಿಸಿದಳು. ಪವಿತ್ರ ಎಲ್ಲೆಲ್ಲಿ ಇರ್ತಾಳೆ ಅಂತ ಗ್ಯಾದರ್ ಮಾಡಿ ವಿಡಿಯೋಗಳೊಂದಿಗೆ ಸಹ ಪ್ರೂಫ್ಸ್ ತೆಗೆದುಕೊಂಡಳು. ಎಲ್ಲವನ್ನೂ ಸಂಗ್ರಹಿಸಿದ ನಂತರ ತನ್ನ ಅಪ್ಪ ಅಮ್ಮನನ್ನು ಅತ್ತೆ ಮಾವನನ್ನು ಸಹ ಕರೆದು ಅವರ ಸಮ್ಮುಖದಲ್ಲಿ ಹೇಳಿಸಬೇಕು ಅಂತ ಅಂದುಕೊಂಡಳು. ಆದರೆ ಯಾಕೋ ಅವರಿಗೆ ನೋವುಂಟು ಮಾಡಬೇಕು ಅಂತ ಅನ್ನಿಸಲಿಲ್ಲ. ಅಂದರೆ ಅವರು ಮೋಸ ಹೋದ್ರು ಅಂತ ಅನ್ನಿಸಬಹುದು. ಈ ಕಡೆ ಅಪ್ಪ ಅಮ್ಮ ನನ್ನ ಮಗಳಿಗೆ ಇಷ್ಟವಿಲ್ಲದ ಮದುವೆ ಮಾಡಿದ್ವಿ ಅಂತ ನೋವು ತಿಂತಾರೆ. ಆ ಕಡೆ ಅತ್ತೆ ಮಾವ ನನ್ನ ಮಗನಿಗೆ ಇಷ್ಟವಿಲ್ಲದ ಮದುವೆ ಮಾಡಿದ್ವಿ ಅಂತ ದುಃಖ ಪಡ್ತಾರೆ. ಒಂದು ವೇಳೆ ಅವರು ಮನಸ್ಸು ಬದಲಾಯಿಸಿಕೊಂಡು ಇಬ್ಬರೂ ಡೈವರ್ಸ್ ತೆಗೆದುಕೊಳ್ಳಿ ಅಂದರೆ, ಅಮ್ಮೋ ನನ್ನಿಂದ ಆಗಲ್ಲ ಅವನನ್ನು ಬಿಟ್ಟು ಬದುಕುವುದಕ್ಕೆ. ನಾನು ಒಂದು ಟೈಮಲ್ಲಿ ಅವನ ಜೊತೆ ಬದುಕುವುದು ನರಕ ಅಂದುಕೊಂಡೆ. ಆದರೆ ಮನಸ್ಫೂರ್ತಿಯಾಗಿ ಪ್ರೀತಿಸಲು ಸ್ಟಾರ್ಟ್ ಮಾಡಿದ ನಂತರ ಅವನಿಲ್ಲದೆ ನಾನು ಬದುಕಬಲ್ಲೆನಾ ಅಂತ ಅನ್ನಿಸುತ್ತಿದೆ. ಆದರೂ ನಾನು ಯಾವತ್ತೂ ಬೇರೆ ಜೀವನವನ್ನು ಬಯಸಲಿಲ್ಲ ಅಲ್ವಾ, ಅವನಿಂದ ದೂರ ಹೊರಟು ಹೋಗಬೇಕು ಅಂದುಕೊಂಡೆ ಅಷ್ಟೆ. ಈಗ ಏಕೆ ಹೋಗ್ತೀನಿ? ಅವನ ಪ್ರೀತಿ ಎಷ್ಟು ಕೆಲಸ ಮಾಡಿದೆ ಎಂದು ಅವನಿಗೆ ತೋರಿಸಿ
ಅವನಲ್ಲಿ ಬದಲಾವಣೆ ಬರದಿದ್ದರೆ ಆಗ ಹೇಳ್ತೀನಿ. ತವರು ಮನೆಯಿಂದ ಬಂದಾಗಿನಿಂದ ಮೌನಿಷ್ಗಾಗಿ ಕಾಯುವುದು, ಅವನಿಗೆ ಇಷ್ಟದಿಂದ ಅಡುಗೆ ಮಾಡಿ ಬಡಿಸುವುದು, ಅವನು ಎಷ್ಟೇ ನೋವು ಕೊಟ್ಟರೂ ಅದನ್ನೆಲ್ಲ ಮುಗುಳ್ನಗೆಯೊಂದಿಗೆ ಸಹಿಸಿಕೊಳ್ಳುವುದು ಎಲ್ಲ ಮೌನಿಷ್ನನ್ನು ದಾಟಿ ಹೋಗುತ್ತಿಲ್ಲ. ವೇದಾಳಲ್ಲಿ ಈ ಸಡನ್ ಚೇಂಜ್ ಏನು? ನನ್ನಿಂದ ಬೇರೆಯಾಗಲು ಯಾವುದಾದರೂ ಬೇರೆ ಮಾರ್ಗವನ್ನು ಹುಡುಕಿದ್ದಾಳಾ? ಪವಿತ್ರ ಸಿಕ್ಕಿದರೆ ಆಕೆಗೆ ನನ್ನನ್ನು ಕೊಟ್ಟು ಹೊರಟು ಹೋಗುತ್ತಾಳಾ? ಆ ಆಲೋಚನೆ ಅವನ ಮನಸ್ಸಲ್ಲಿ ಬಂದ ತಕ್ಷಣ ಯಾಕೋ ವೇದ ಜೊತೆಗಿನ ತನ್ನ ಜೀವನ ಇನ್ನೂ ಇಲ್ಲ ಅಂದ್ರೆ ದುಃಖವಾಯಿತು. ಒಂದು ಟೈಮಲ್ಲಿ ಮೋಸ ಮಾಡಿದ್ಲು, ಈ ರೀತಿ ಮಾಡಿದ್ಲು, ಆ ರೀತಿ ಮಾಡಿದ್ಲು ಅಂತ ಅವನ ಮನಸ್ಸಿಗೆ ಅನ್ನಿಸಿ ಮೂರ್ಖನಂತೆ ವರ್ತಿಸಿದನು. ಅವನು ನೀಡಿದ ಚಿತ್ರಹಿಂಸೆಯನ್ನು ಅವಳು ಅಳುತ್ತಾ ಮೌನವಾಗಿ ಸಹಿಸಿಕೊಂಡಳೆ ವಿನಃ ಎಂದೂ ಅವನ ಮೇಲೆ ಕೋಪವನ್ನು ತೋರಿಸಲಿಲ್ಲ. ಅವಳು ಎಲ್ಲರಂತೆ ನನಗೆ ಇದು ಬೇಕು ಅದು ಬೇಕು ಎಂದು ಕೇಳಲಿಲ್ಲ. ಪವಿತ್ರ ಆದ್ರೆ ಮದುವೆಗೆ ಮುಂಚೆನೇ ಅವನ ಜೇಬ್ ಖಾಲಿ ಮಾಡಿದಳು. ಅವನು ತಂದಿದ್ದನ್ನೇ ಆಕೆ ತಿಂದು ಅವನಿಗೂ ಇಟ್ಟಳು. ಯಾವಾಗ್ಲಾದ್ರೂ ಅವನು ಹೊರಗಡೆಗೆ ಹೋಗೋಣ ಅಂತ ಹೇಳಿದ್ರೇನೆ ಅವಳು ರೆಡಿಯಾಗುತ್ತಿದ್ದಳೆ ವಿನಃ ನಾವು ಹೊರಗಡೆ ಹೋಗೋಣ ಅಂತ ಯಾವತ್ತೂ ಕೇಳಿಲ್ಲ. ಆ ರೀತಿ ಸ್ವಲ್ಪ ದಿನಗಳಿಂದ ಮೌನಿಷ್ ಮನಸ್ಸಿನಲ್ಲಿ ವೇದ ಪ್ರವೇಶಿಸುತ್ತಿದ್ದಾಳೆ, ಅವನಿಗೆ ತಿಳಿಯದೆ. ಮೋಸ ಮಾಡಿ ಸ್ವಂತ ಮಾಡಿಕೊಂಡಿದ್ದಾಳೆ ಎಂದು ಒಂದು ನೋವು ಇದೆ. ಅದನ್ನು ಸಹಿಸಲಾಗದೆ ಏನೋ ದಿನಗಳು ತಳ್ಳುತ್ತಾ ಜೀವನ ನಡೆಸುತ್ತಿದ್ದಾನೆ. ಹಾಗೆ ಅವತ್ತು ಕೂಡ ಮೌನಿಷ್ಗಾಗಿ ಸುಂದರವಾಗಿ ರೆಡಿಯಾಗಿ ಅವನಿಗಾಗಿ ಕಾಯುತ್ತಾ ಅವನು ಬಂದ ತಕ್ಷಣ ಪಟ್ಟಂತ ಕಾಫಿ ತಂದುಕೊಟ್ಟು ಅವನಿಂದ ಸ್ವಲ್ಪ ದೂರದಲ್ಲಿ ಕುಳಿತು ನಿಮ್ಮ ಪ್ರೀತಿಯನ್ನು ನಿಮಗೆ ಕೊಟ್ಬಿಟ್ರೆ ನನ್ನನ್ನು ಬಿಟ್ಬಿಡ್ತೀನಿ ಅಂತ ಹೇಳಿದ್ರಿ. ನಾನು ನಿನ್ನ ಪ್ರೀತಿಯನ್ನು ನಿಮಗೆ ಕೊಡ್ತೀನಿ, ನನಗೆ ಡೈವರ್ಸ್ ಕೊಡ್ತೀರಾ ಅಂತ ಕೇಳಿದಳು. ಮೌನಿಷ್ ಪ್ರತಿದಿನ ಅದನ್ನೇ ಕೇಳುತ್ತಿರುವುದರಿಂದ ಇವತ್ತು ವೇದ ಅದನ್ನೇ ಕೊಡ್ತೀನಿ ಅಂದಳು. ಈಕೆ ಏನು ಹೇಳುತ್ತಿದ್ದಾಳೆ? ಪವಿತ್ರಾಳನ್ನು ನನಗೋಸ್ಕರ ಕರೆದುಕೊಂಡು ಬಂದಿದ್ದಾಳಾ ಎಂದು ಕೋಪಕ್ಕೆ ಸ್ವಲ್ಪ ಅಹಂಕಾರವನ್ನು ಸೇರಿಸಿ ಡೈಲಿ ಹೇಳ್ತಾ ಇರೋದು ಅದೇ ಅಲ್ವಾ, ನನ್ನ ಪವಿತ್ರಾಳನ್ನು ನನಗೆ ಕೊಟ್ಟರೆ ನಿನ್ನನ್ನು ಬಿಟ್ಬಿಡ್ತೀನಿ ಅಂತ ಎಂದನು. ವೇದ ತಮ್ಮ ಮದುವೆಯ ನಂತರದಿಂದ ದಿನಾಂಕಗಳನ್ನು ಒಳಗೊಂಡಂತೆ ವಿಡಿಯೋಗಳನ್ನು ಸಂಗ್ರಹಿಸಿದ್ದಾಳೆ. ಪವಿತ್ರ ಎಲ್ಲೆಲ್ಲಿ ಇರ್ತಿದ್ದಾಳೆ ಎಂಬುದನ್ನು ಫುಲ್ ಎಲ್ಲ ಪೆನ್ಡ್ರೈವ್ನಲ್ಲಿ ಹಾಕಿ ಟಿವಿಗೆ ಕನೆಕ್ಟ್ ಮಾಡಿದಳು. ಮೌನಿಷ್ ಪವಿತ್ರ ಮೇಲೆ ಪ್ರೀತಿಯನ್ನು ಇಟ್ಟುಕೊಂಡು ಆ ಪ್ರೀತಿಯನ್ನು ವೇದಾಳ ಮೇಲೆ ಕೋಪವಾಗಿ ತೋರಿಸುತ್ತಿದ್ದಾನೆ. ಆದರೆ ಅವರ ಮದುವೆಯ ನಂತರ ಪವಿತ್ರ ಎಷ್ಟು ಹ್ಯಾಪಿಯಾಗಿ ಲೈಫ್ ಎಂಜಾಯ್ ಮಾಡುತ್ತಿದ್ದಾಳೆ ಅಂತ ಮೌನಿಷ್ ನೋಡುತ್ತಾ ಮನಸ್ಸಿನಲ್ಲಿ ಕೋಪದಿಂದ ಕುದಿಯುತ್ತಿದ್ದಾನೆ. ಆಗ ಅವನಿಗೆ ಅರ್ಥವಾಯಿತು, ತನ್ನನ್ನು ತೊಲಗಿಸಿಕೊಳ್ಳುವುದಕ್ಕೆ ಆಕೆ ಯಾವುದೋ ಡ್ರಾಮಾ ಪ್ಲೇ ಮಾಡಿ ಫುಲ್ ಎಲ್ಲ ವೇದ ಮೇಲೆ ಹೊರಿಸಿದಂತೆ ಅರ್ಥವಾಯಿತು. ಅವನಿಗೆ ಇಷ್ಟು ಬೇಗ ಅರ್ಥವಾದ ಕಾರಣ ಹಿಂದೆ ಒಮ್ಮೆ ಫ್ರೆಂಡ್ಸ್ ಜೊತೆ ಡ್ರಿಂಕ್ ಮಾಡುತ್ತಿದ್ದಾಗ ವೇದಾಳನ್ನು ಅರ್ಥ ಮಾಡ್ಕೊಳ್ಳೋ, ಆಕೆ ನಿನ್ನನ್ನು ಪ್ರಾಣಕ್ಕೆ ಪ್ರಾಣವಾಗಿ ಪ್ರೀತಿಸಿದಳು. ಪವಿತ್ರ ನಿನ್ನನ್ನು ಅಷ್ಟೊಂದು ಇಷ್ಟಪಟ್ರೆ ನಿನಗೆ ಮದುವೆಯಾದರೂ ಸಹ ನನ್ನನ್ನು ಹೀಗೆ ಪ್ರೀತಿ ಹೆಸರಿನಲ್ಲಿ ಯಾಕೆ ಮೋಸ ಮಾಡಿದೆ ಅಂತ ಕೇಳ್ತಾ ಇದ್ಲು ಅಲ್ವಾ? ಬಹುಶಃ ಆಕೆಗೆ ನಿನ್ನ ಮೇಲೆ ಅಷ್ಟೊಂದು ಪ್ರೀತಿ ಇಲ್ಲ ಅಂತ ಅನ್ನಿಸುತ್ತೆ ಎಂದನು ಸ್ವಲ್ಪ ಕುಡಿದ ಮತ್ತಿನಲ್ಲಿ. ಹಾಗೆ ಸಹ ಮೌನಿಷ್ ಪವಿತ್ರ ಮೇಲಿನ ಪ್ರೀತಿಯನ್ನು ಕಡಿಮೆ ಮಾಡಿಕೊಳ್ಳುತ್ತಾ ವೇದ ಮೇಲಿನ ಪ್ರೀತಿಯನ್ನು ಕೂಡ ಕೋಪದಿಂದ ತೋರಿಸುತ್ತಿದ್ದಾನೆ. ಮೌನಿಷ್ ವೇದಾಳ ಮೇಲಿನ ಪ್ರೀತಿಯನ್ನು ಸಹ ಕೋಪದಿಂದ ಏಕೆ ತೋರಿಸುತ್ತಿದ್ದಾನೆ ಅಂದರೆ ವೇದ ಆತ್ಮಾಭಿಮಾನ ತೋರುತ್ತಿದ್ದಾಳೆ. ಅಷ್ಟೊಂದು ಪ್ರೀತಿ ಹೃದಯದಲ್ಲಿ ಇದ್ದರೂ ಮೌನವಾಗಿ ಇರುತ್ತಿದ್ದಾಳೆ. ಆದರೆ ನಾನು ನಿನ್ನನ್ನು ಪ್ರೀತಿಸುತ್ತಿದ್ದೇನೆ, ನನಗೆ ನೀನು ಬೇಕು ಎಂದು ಹೇಳುತ್ತಿಲ್ಲ. ನಾನು ಇಷ್ಟು ಹ್ಯಾಂಡ್ಸಮ್ ಆಗಿ ಇದ್ದೀನಿ, ನನ್ನನ್ನು ಬಯಸದೆ ಡೈವರ್ಸ್ ಕೇಳುತ್ತಿದ್ದಾಳೆ ಎಂದು ಅಹಂಕಾರ. ಈಗ ಸಂಪೂರ್ಣವಾಗಿ ಪವಿತ್ರ ಉದ್ದೇಶ ತಿಳಿದಿದೆ. ಅವನ ಮನಸ್ಸಿನಲ್ಲಿ ಪವಿತ್ರ ಮೇಲಿನ ಸಂಪೂರ್ಣ ಪ್ರೀತಿ ಹಾರಿಹೋಯಿತು. ಮೌನಿಷ್ ವೇದಾಳ ಕಣ್ಣಲ್ಲಿ ಕಣ್ಣಿಟ್ಟು ನೋಡುತ್ತಾ ಡೈವರ್ಸ್ ಬೇಕಾ ಎಂದನು. ವೇದ, ನೀವೇ ಹೇಳಿದ್ರಿ ಅಲ್ವಾ, ನಿಮ್ಮ ಪ್ರೀತಿಯನ್ನು ನಿಮಗೆ ಕೊಟ್ಟರೆ ನನಗೆ ಡೈವರ್ಸ್ ಕೊಡ್ತೀನಿ ಅಂತ. ನಿಮ್ಮ ಪ್ರೀತಿಯನ್ನು ನಿಮಗೆ ತೋರಿಸಿದ್ದೇನೆ, ಈಗ ಮುಂದೆ ನಡೆಯುವುದು ಅದೇ ಅಲ್ವಾ? ಆಕೆ ಬಳಿ ನೀವು ಹೋಗ್ತೀರಾ, ಆಕೆ ನಿಮ್ಮನ್ನು ಸ್ವೀಕರಿಸುತ್ತಾಳೆ, ನೀವು ಆಕೆಯನ್ನು ಸ್ವೀಕರಿಸುತ್ತೀರಾ ಅಂತ ಹೇಳಿದ ತಕ್ಷಣ ಮೌನಿಷ್ ಎದ್ದು ವೇದ ಪಕ್ಕದಲ್ಲಿ ಕುಳಿತುಕೊಂಡು ಆಕೆ ಯಾರ ಜೊತೆನೂ ಸುತ್ತಾಡುವವಳನ್ನು ನಾನು ಬಯಸುತ್ತೀನಾ ಎಂದನು. ವೇದ, ಅದೇನು, ಇಬ್ಬರು ಒಬ್ಬರನ್ನೊಬ್ಬರು ಪ್ರೀತಿಸಿಕೊಂಡ್ರಿ, ನಾನು ನಿಮಗೆ ಮೋಸ ಮಾಡಿ ಮದುವೆ ಮಾಡಿಕೊಂಡಿರುವುದಕ್ಕೇನೆ ಅಲ್ವಾ? ಆಕೆಗೆ ನೀವು ಸಿಗದೆ ತನ್ನ ಜೀವನವನ್ನು ತಾನು ನೋಡಿಕೊಂಡಳೇನು? ನೀವು ಹೀಗೆ ಹೋದರೆ ನಿಮ್ಮನ್ನು ಖಂಡಿತವಾಗಿಯೂ ಸ್ವೀಕರಿಸುತ್ತಾಳೆ ಎಂದು ವ್ಯಂಗ್ಯವಾಗಿ ಹೇಳಿದಳು. ಮೌನಿಷ್ ವೇದಾಳನ್ನು ಗಟ್ಟಿಯಾಗಿ ಹಪ್ಪಿಕೊಂಡು ಅದೇ ಸೋಫಾದ ಮೇಲೆ ಮಲಗಿಸಿ ಆಕೆ ಮೇಲಕ್ಕೆ ಸೇರಿ ಸೊಂಟವನ್ನು ಸವರುತ್ತಾ ಕೈಗಳನ್ನು ಎಲ್ಲೆಲ್ಲೋ ತಾಕಿಸುತ್ತಾ, ನೀನು ನನಗೆ ಮೋಸ ಮಾಡಿ ಮದುವೆ ಮಾಡಿಕೊಂಡರೂ ನನಗೆ ಇಷ್ಟ ಆಗ್ಬಿಟ್ಟೆ ಕಣೆ. ನಾನು ಕೊಟ್ಟ ನೋವನ್ನು
ನೀನು ಪ್ರೀತಿಯಿಂದ ಸ್ವೀಕರಿಸಿದಾಗಿನಿಂದ ನನ್ನಲ್ಲೂ ಕೂಡ ಬದಲಾವಣೆ ನೀನು ನೋಡ್ಲಿಲ್ವಾ? ನಾನು ನಿನಗೆ ಮಾತ್ರೆಗಳನ್ನು ಹಾಕುತ್ತಿಲ್ಲ. ನನಗಿರುವ ಪವರ್‌ಗೆ ನೀನು ಈಗಾಗಲೇ ಪ್ರೆಗ್ನೆಂಟ್ ಆಗ್ಬೇಕಿತ್ತೆ. ಹೇಗೆ ಡೈವರ್ಸ್ ಕೊಡ್ತೀಯಾ? ಎಂದನು. ವೇದ ನಾಚಿಕೆಯಿಂದ, ನಮ್ಮ ನಡುವೆ ಮಗು ಬರಲಿದೆ ಅಂತ ನಾನು ಹೇಳದೆ ನಿಮಗೆ ಹೇಗೆ ಗೊತ್ತಾಯ್ತು? ಎಂದು ನಾಚಿಕೆಯಿಂದ ಮುಖ ಮುಚ್ಚಿಕೊಂಡಳು. ಮೌನೀಶ್ ಆ ಕೈಗಳನ್ನು ತೆಗೆದು ಸುಂದರವಾದ ತುಟಿಗಳ ಮೇಲೆ ಕಿಸ್ ಮಾಡುತ್ತಾ, ನಿನ್ನಲ್ಲಿ ಪ್ರತಿಯೊಂದು ನನ್ನ ಸ್ವಂತ. ಅಷ್ಟು ಮಾತ್ರ ತಿಳಿದುಕೊಳ್ಳಲಾರೆನಾ? ನಿನ್ನ ಪೀರಿಯಡ್ಸ್ ಮಿಸ್ ಆದ ವಿಷಯ ಒಬ್ಬ ಗಂಡನಾಗಿ ನನಗೆ ಗೊತ್ತಿಲ್ವಾ? ಅಂತ ಅಸ್ಕಿಯಾಗಿ ಹೇಳಿದನು. ವೇದಾಗೆ ನಾಚಿಕೆ ಆಯಿತು. ನರಕ ತೋರಿಸುತ್ತಿದ್ದಾನೆ ಅಂತ ಅಂದುಕೊಂಡಳು. ಆದರೆ ಪ್ರತಿ ಹಿಂಚನ್ನು ಆಸ್ವಾದಿಸಿ ತನ್ನ ಬಗ್ಗೆ ಪ್ರತಿಯೊಂದು ಯೋಚಿಸುತ್ತಿದ್ದಾನೆ ಅಂತ ಅಂದುಕೊಂಡಿರಲಿಲ್ಲ. ಹಾಗೆ ಹೀಗೆ ಮೌನೀಶ್ ಯೋಚಿಸುತ್ತಿದ್ದಾನೆ ಎಂದು ಹೇಳಿದ ತಕ್ಷಣ ಆಕೆ ಕೈಗಳು ಮೌನೀಶ್ನನ್ನು ಬಿಗಿಯಾಗಿ ಸುತ್ತುವರಿದವು. ಅವನು ತಂದಿದ್ದ ಸ್ವೀಟ್ ಆಕೆ ತುಟಿಗಳ ಮೇಲೆ ಇಟ್ಟು, ಐ ಲವ್ ಯು ಎನ್ನುತ್ತಾ ಆ ಸ್ವೀಟನ್ನು ಆ ತುಟಿಗಳನ್ನು ಆಸ್ವಾದಿಸಿದನು. ವೇದ ಲವ್ ಯು ಟು ಎನ್ನುತ್ತಾ ಅವನ ತುಟಿಗಳನ್ನು ಜೋರಾಗಿ ಕಚ್ಚಿದಳು. ಮೌನೀಶ್, ಓಯ್ ರಾಕ್ಷಸಿ, ರಕ್ತ ಬಂತು ಎಂದರೆ, ವೇದ, ನೀವು ನನ್ನ ರಕ್ತವನ್ನು ಎಷ್ಟು ಬಾರಿ ನೋಡಿಲ್ಲ? ಇಂದಿನಿಂದ ನಾನು ನಿಮ್ಮ ರಕ್ತವನ್ನು ನೋಡುತ್ತೇನೆ ಎನ್ನುತ್ತಾ ಮುಖದ ತುಂಬ ಮುತ್ತುಗಳ ಸುರಿಮಳೆಯನ್ನು ಸುರಿಸಿದಳು. ಹೀಗೆ ಅವರ ಜೀವನ ಸಂತೋಷವಾಗಿ ಸಾಗುತ್ತಿದೆ. ಕತೆ ಮುಕ್ತಾಯವಾಯಿತು. ನಿಮಗೆ ಈ ಕತೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ. ಥ್ಯಾಂಕ್ ಯು. ಧನ್ಯವಾದಗಳು.